ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಮುಂದುವರೆದ ತೆರವು ಕಾರ್ಯಾಚರಣೆ. ಮಹಾವೀರ ವೃತ್ತದಲ್ಲಿನ ಅನಧಿಕೃತ ಹಣ್ಣಿನ ಅಂಗಡಿಗಳ ತೆರವು. ಮಹಾನಗರ ಪಾಲಿಕೆ ಆರೋಗ್ಯಾಧಿಕಾರಿ ದೀಪು ನೇತೃತ್ವದಲ್ಲಿ ತೆರವು ಕಾರ್ಯ. ನೆಪ ಮಾತ್ರಕ್ಕೆ ಹಂಸ್ ನಿರ್ಮಾಣ ಮಾಡಿರುವ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಗರದ ಬಿಎಂ ರಸ್ತೆಯಲ್ಲಿ ದಿನೇ ದಿನೇ ಹೆಚ್ಚಾದ ಅಪಘಾತ. ಮಹಾನಗರ ಪಾಲಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಸಮಾವೇಶಕ್ಕೆ ಬಂದವರಿಗೆ ಇನ್ನೂ ಕೂಡ ಸೌಲಭ್ಯ ಸಿಗದೆ ನಿತ್ಯ ಸರ್ಕಾರಿ ಕಚೇರಿಗೆ ಅಲೆದಾಟ. ಕಾಂಗ್ರೆಸ್ ಸರ್ಕಾರವು ಕಳೆದ 2.5 ವರ್ಷದಲ್ಲಿ ಜಿಲ್ಲೆಗೆ ಎಷ್ಟು ಅನುದಾನ ಮಂಜೂರು ಮಾಡಿದೆ? ಉದ್ಘಾಟನೆಗೊಂಡಿರುವ ಕಾಮಗಾರಿಗಳಿಗೆ ಸರ್ಕಾರದ ಅನುದಾನ ಎಷ್ಟು? ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಆಕ್ರೋಶ. ಹಾಸನ ನಗರದಲ್ಲಿಂದು ಅನಧಿಕೃತವಾಗಿ ಫುಟ್ಪಾತ್ನಲ್ಲಿ ಹಾಕಲಾಗಿದ್ದ ಹಣ್ಣಿನ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಲೋಕಾಯುಕ್ತ ಮತ್ತು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸಾರ್ವಜನಿಕರಿಂದ ತುಂಬಾ ದೂರುಗಳು ಬಂದಿದ್ದ ಕಾರಣ ಮಹಾವೀರ ಸರ್ಕಲ್ನ ಫುಟ್ಪಾತ್ಗಳನ್ನು ಹಣ್ಣಿನ ಅಂಗಡಿಯವರು ಆಕ್ರಮಿಸಿಕೊಂಡಿದ್ದು, ಹಣ್ಣಿನ ಅಂಗಡಿಯವರೇ ಬೇಕೆಂದು ರಸ್ತೆಯವರೆಗೆ ಹಾಕಿಕೊಂಡಿದ್ದನ್ನು ಗಮನಿಸಿ ಅವರಿಗೆ ತೆರವುಗೊಳಿಸಲು ತಿಳಿಸಲಾಗಿತ್ತು. ಆದರೆ ಅವರು ತೆಗೆದಿರಲಿಲ್ಲ. ಹೀಗಾಗಿ ಇಂದು ಮಹಾನಗರ ಪಾಲಿಕೆ ವತಿಯಿಂದ ರಸ್ತೆಗೆ ಹಾಕಿಕೊಂಡಿದ್ದ ಹಣ್ಣಿನ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರಿದರೆ ಸಂಪೂರ್ಣವಾಗಿ ತೆರವು ಮಾಡಲಾಗುವುದು ಎಂದು ಹೆಲ್ತ್ ಇನ್ಸ್ಪೆಕ್ಟರ್ ದೀಪು ತಿಳಿಸಿದರು. ಹಾಳು ಮಾಡಕ್ಕೆ ಬರಲ್ಲ ನಿಮ್ಗೆ ಯಾರಿಗೂ. ಹಾಳು ಮಾಡಬೇಕು.
ಈ ದಿನ ಏನು ಮಾನ್ಯ ಲೋಕಾಯುಕ್ತರ ಆದೇಶದಂತೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ಸೂಚನೆಯಂತೆ ಹಾಗೂ ಪೌರಾಯುಕ್ತರು ಹಾಗೂ AW ಮೇಡಮ್ ನಿರ್ದೇಶನದಂತೆ ಇದನ್ನು ಏನು ಮಹಾವೀರ ಸರ್ಕಲಲ್ಲಿ ಫುಟ್ಪಾತ್ ಥರ ಕಾರ್ಯಾಚರಣೆ ಮಾಡ್ತಿದ್ದೀವಿ. ಇದು ತುಂಬ ಸಾರ್ವಜನಿಕ ಅಹವಾಲು ಸ್ವೀಕಾರ ಆಗಿದ್ದು ಹೈಕೋರ್ಟ್ ಜಡ್ಜ್ ಲೋಕಾಯುಕ್ತ ಜಡ್ಜ್ ಬಂದಂಥ ಸಮಯದಲ್ಲಿ ಹಾಗೂ ಸಾರ್ವಜನಿಕ ತುಂಬ ದೂರುಗಳು ಹೋಗಿದ್ದು ಹಾಗೂ ಇದು ಫುಟ್ಪಾತ್ ಏನಿದೆ ಇವರು ತುಂಬ ಆಕ್ರಮಿಸಿಕೊಂಡಿದ್ರು. ಹೂವಿನವರು ಹಾಗೂ ಏನು ಹಣ್ಣಿನ ವ್ಯಾಪಾರ ಮಾಡ್ತಾರೆ ಅವರು. ಹಾಗಾಗಿ ಇದು ತುಂಬ ದಿನದಿಂದ ಬಂದು ನಾವು ಇಂಟ್ರಕ್ಷನ್ ಮಾಡಿದ್ದು. ಬಟ್ ಅವರೇ ಬೇಕು ಅಂತ ಹೇಳಿ ಮುಂದೆ ಬರೋದು ಹೋಗೋದು ಮಾಡ್ತಿದ್ರು. ಏನು ಈ ದಿನ ನಾವು ಬೆಳಗ್ಗೆ ಮಾರ್ನಿಂಗ್ಗೆ ಬಂದು ಹೇಳಿದ ಸಮೇತ ಅವರು ಹಿಂದೆ ಹೋಗಿರಲಿಲ್ಲ. ಹಾಗಾಗಿ ನಾವೇ ಸಂಪೂರ್ಣವಾಗಿ ಹಿಂದೆ ಹೋಗಿ ಅದೇನು ತುಂಬ ಮುಂದೆ ಬಂದಿದ್ದು ಎಲ್ಲದನ್ನೂ ತೆಗೆಸಿ ಕಾರ್ಯಾಚರಣೆ ಮಾಡ್ತಿದ್ವಿ. ಮುಂದಿನ ದಿನ ಇದೇ ಥರ ಮಾಡ್ತಿದ್ರೆ ಸಂಪೂರ್ಣವಾಗಿ ಏನು ಹೂವು ಮತ್ತು ಹಣ್ಣಿನ ತೆರವುಗೊಳಿಸ್ತೀವಿ. ಸರ್, ಇದು ಮೊದಲೇ ಇನ್ಫಾರ್ಮೇಷನ್ ಕೊಟ್ಟಿದ್ರು ಸರ್? ಇನ್ಫಾರ್ಮೇಷನ್ ಕೊಡಬೇಕು ಅಂತ ಏನಿಲ್ಲ. ಇದು ಯಾಕಂದರೆ ಇದು ನಮ್ಮದು ಮಹಾನಗರ ಪಾಲಿಕೆ ಜಾಗ ಆಗಿರೋದ್ರಿಂದ ಅವರೇ ಅಕ್ರಮಕ್ಕೆ ಬಂದು ಹಾಕ್ಕೊಂಡಿರೋದು. ಅದೇನು ಫುಟ್ಪಾತ್ ನಾವು ಪದೇ ಹೇಳ್ತಾ ಇರ್ತೀವಿ, ಪದೇ ಬಂದು ಹಾಕ್ತಾನೆ ಇರ್ತಾರೆ. ಹಾಗಾಗಿ ನೀವು ಯಾವುದೇ ರೀತಿ ಮುನ್ನೆಚ್ಚರಿಕೆ ಕೊಡ್ದಂಗೆ ನಾವು ನಮ್ಮ ಏನು ಡೈರೆಕ್ಷನ್ ಇದೆ ಮೇಡಮ್, DC ಮೇಡಮ್ ಡೈರೆಕ್ಷನ್ ಇದೆ ಹಾಗೂ ನಮ್ಮ ಆಯುಕ್ತರ ಡೈರೆಕ್ಷನ್ ಇದೆ. ಅದು ಸೂಚನೆಯಂತೆ ನಾವು ಮುಂದೆ ಸಲ ಮಾಡ್ತೀವಿ. ಈ ಥರ ಇದೇ ಮೊದಲೇನಲ್ಲ, ತುಂಬ ಸಲ ಮಾಡಿದ್ದೀವಿ. ಈಗೇನು ಇದೇ ಥರ ಮತ್ತೆ ನಾವು ತೆಗ್ಸ್ದಂಗೆ ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಇದೇ ಥರ ಬಂದೇ ಆಗ್ತಿದ್ದಾರೆ. ಈಗೇನಾದ್ರು ಪರ್ಮನೆಂಟ್ ಸೊಲ್ಯೂಷನ್ ನಮ್ಮ ಆಯುಕ್ತರು ಹಾಗೂ ಮೇಡಮ್ ಏನು ಸೂಚನೆ ಕೊಡ್ತಾರೆ ಅದ್ರ ಮುಖ ಮಾಡ್ತೀವಿ. ಇನ್ನು ಮುಂದೆ ಇದೇ ಥರ ಬರ್ತೀವಿ. ಡೈರಿನೂ ವಾಚ್ ಮಾಡ್ತೀವಿ. ಈ ಥರ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಇನ್ನು ಎಲ್ಲೆಲ್ಲಿ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಫುಟ್ಪಾತು ಈ ಥರ ಆಕ್ರಮಿಸ್ಕೊಂಡಿದ್ದಾರೆ ಅದನ್ನು ಡೈಲಿ ಕಾರ್ಯಾಚರಣೆ ಮಾಡ್ತೀವಿ. ದೀಪು ಅಂತ ಹೆಲ್ತ್ ಇನ್ಸ್ಪೆಕ್ಟ್ರು, ಮಹಾನಗರ ಪಾಲಿಕೆ ಹಾಸನ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಾಸನ ನಗರದ BM ರಸ್ತೆಯಲ್ಲಿ ದಿನೇ ಅಪಘಾತಗಳು ಹೆಚ್ಚಾಗುತ್ತಿದೆ ಎಂದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಒಂದು 2 ದಿವಸದ ಹಿಂದೆನೂ ಹಂಸ ಹಾಕ್ದಾಗಲೂ ಹೇಳಿದರು, ಆ ಹಂಸಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಾಯಿದೆ ಅಂತಲೂ ಹೇಳೋದಾಯಿತು. ಅದಾದಮೇಲೂ ಈ ಕಡೆ ಸೈಡಿಗೆ ಒಂದು ಹಂಸ ಹಾಕಿ ಈ ಸೈಡಿಗೆ ಒಂದು ಹಂಸ ಹಾಕಿ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಎಲ್ಲ ಜನಸಾಮಾನ್ಯರು ಅಷ್ಟೆಲ್ಲ ಹೇಳಿ ಯಾವುದೇ ಅಧಿಕಾರಿಗಳು ಎಮ್ಮೆ ಚರ್ಮಕ್ಕಿಂತ ಕಡೆಯಾಗಿದ್ದಾರೆ. ಈ ಮುನ್ಸಿಪಾಲ್ಟಿಯರಂತೂ ಯಾವುದನ್ನು ತಲೆ ಕೆಡಿಸ್ಕೊತಲ್ಲ. ರೋಡಲ್ಲಿ ಎಣ್ಣೆ ಅಂಗಡಿ ಹಾಕಿದ್ದಾರೆ, ರೋಡಲ್ಲೇ ಏನು ಬೇಕಾದ ಹಾಕಿದ್ದಾರೆ. ಒಡ್ಡಾಡಿಗೆ ಫುಟ್ಪಾತು ಇಲ್ಲ. ಆಮೇಲೆ ಈಗ ರೋಡ್ಗಳಲ್ಲಿ ಪಾರ್ಕಿಂಗ್ ಹಾಕಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೆ ಹೋಟ್ಲರ್ ಇರ್ಬೋದು, ಇದು ಹೀರೋ ಹೋಂಡಾ ಶೋರೂಮ್ ಇರ್ಬೋದು, ಎಲ್ಲ ಪ್ರತಿಯೊಂದು ಎಲ್ಲರ ರೋಡಿಗೆ ಪಾರ್ಕಿಂಗ್ ಹಾಕಿದ್ರೆ ಬಂದಂಥ ಟರ್ನಲ್ಲಿ ಯಾವುದೇ ವೆಹಿಕಲ್ಲು ಟರ್ನ್ ಮಾಡೋಕೆ ಆಯ್ತಾ ಇಲ್ಲ. ಅಷ್ಟೆಲ್ಲ ವಿಷಯ ಅವ್ರಿಗೆ ಗೊತ್ತಿದ್ರೂ ಇಲ್ಲೊಂದು ಕ್ಯಾಮ್ರಾ ಇಲ್ಲ. ಯಾರಿಗೆ ಏನು ತೊಂದರೆ ಐತೆ, ಯಾರು ಏನು ಮಾಡಿದ್ರು ಅಂತ ನೋಡಬೇಕು ಅಂದ್ರೂ ಆ ವ್ಯಕ್ತಿಗಳು ತಪ್ಪಿಸ್ಕೋದ. ಇಲ್ಲಿ ಏನಾಗಿದೆ ಅಂದರೆ ಅಧಿಕಾರಿಗಳಿಗೆ ಒಂಥರ ನಿರ್ಲಕ್ಷ್ಯ. ಯಾರೋ ಒಬ್ಬ ಸತ್ತ, ನನಗೆ ಯಾಕೆ, ನಾನು AC ರೂಮಲ್ಲಿದ್ದೀನಿ, ನಾನು AC ಹೋಗ್ತಾ ಇರ್ತೀನಿ, AC ಕಾರಲ್ಲಿ ನನಗೆ ಡ್ರೈವರ್ ಇದ್ದಾನೆ, ನಾನು ಆರಾಮಾಗಿ ಬರ್ತೀನಿ ಅನ್ನೋ ಒಂದು ಉಡಾಪೆ ಇದೆ ಅವರಿಗೆ. ಆದರೆ ದಯಮಾಡಿ ಅವ್ರಿಗೆ ಹೇಳೋದೊಂದು, ಜನಸಾಮಾನ್ಯರ ಬಗ್ಗೆ ನಿಮಗೆ ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ನೀವು ಪ್ರಾಧಿಕಾರದವರು ದಯಮಾಡಿ ಎಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಇಲ್ವಾ ನಿಮ್ಮ ಕೈಲಿ ಆ ಯೋಗ್ಯತೆ ಇದೆ, ಆ ತಾಕತ್ತಿದೆ, ನಾನು ಯಾವುದೇ ರಾಜಕಾರಣಿಗಳ ಮಾತನ್ನು ಕೇಳಲ್ಲ. ಏನು ಫುಟ್ಪಾತಲ್ಲಿ ಯಾವುದೇ ಅಂಗಡಿ ಇರ್ಬೋದು, ಯಾವುದೇ ಇರ್ಬೋದು, ಫುಟ್ಪಾತನ್ನ ತೆರವುಗೊಳಿಸೋ ತಾಕತ್ತು ನಮಗೆ ಐತೆ ಅನ್ನೋ ಯೋಗ್ಯತೆ ಏನಾರು ನಿಮಗಿದ್ದರೆ ಒಂದು ಚುತ್ತಾರವೇ ದಯಮಾಡಿ ಮೊದಲ ಕೆಲಸ ಮಾಡಿ ಜನಸಾಮಾನ್ಯರು ಒಡ್ಡಾಡಲಿಕ್ಕೆ ಅನುಕೂಲ ಮಾಡಿಕೊಡಿ. ಇವತ್ತಾದಂಥ ಆಕ್ಸಿಡೆಂಟು ಪಾಪ ಇವತ್ತು ಅವ್ರ ಮನೆ ಮಗಂದು ಇವಾಗ ಸತ್ತೇ ಹೋಗೋನು, ಅವ್ನ ಅದೃಷ್ಟ ಚೆನ್ನಾಗಿದೆ, ಹೆಂಗೋ ಕೈ ಕಾಲು ಮುರ್ಕೊಂಡಿದ್ದೀವಿ. ಈಗ ಅವ್ರ ಮನೆಗೆ ಯಾರಾಯ್ತಾರೆ ಹೊಣೆ? ಇತ್ತೀಚೆಗೆ ನಗರದಲ್ಲಿ ನಡೆದ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶ ಕಾರ್ಯಕ್ರಮಕ್ಕೆ ಎಷ್ಟು ಹಣವನ್ನ ಖರ್ಚು ಮಾಡಲಾಗಿದೆ ಎಂಬುದನ್ನು ಜಿಲ್ಲಾಡಳಿತ ಬಹಿರಂಗಪಡಿಸಬೇಕು ಎಂದು ಮಾಜಿ ಶಾಸಕ HK ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ.
ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಂದಾಯ ಇಲಾಖೆ ಉತ್ತಮ ಕೆಲಸ ಮಾಡಲಾಗಿದೆ. ಅದಕ್ಕಾಗಿ ನಾನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಅಭಿನಂದಿಸುತ್ತೇನೆ. ಆದರೆ ಸಮಾವೇಶದಲ್ಲಿ ಎಲ್ಲ ಫಲಾನುಭವಿಗಳಿಗೂ ಸೌಲಭ್ಯ ವಿತರಣೆ ಮಾಡುವುದಾಗಿ ಜನರನ್ನ ಸೇರಿಸಿ ಸಮಾವೇಶದಲ್ಲಿ ಸಾಂಕೇತಿಕವಾಗಿ 4 ಮಂದಿಗೆ ಸೌಲಭ್ಯ ವಿತರಿಸಿ ಉಳಿದವರನ್ನ ಬರಿಕೈಯಲ್ಲಿ ಕಳಿಸಿದ್ದಾರೆ ಎಂದು ಆರೋಪಿಸಿದರು. ಸೌಲಭ್ಯ ಪಡೆದುಕೊಳ್ಳುವ ಆಸೆಗಾಗಿ ಅಂದು ಸಮಾವೇಶಕ್ಕೆ ಬಂದವರಿಗೆ ಇನ್ನೂ ಕೂಡ ಸೌಲಭ್ಯ ಸಿಗದೆ ನಿತ್ಯ ಸರ್ಕಾರಿ ಕಚೇರಿಗೆ ಅಲೆದಾಡುತ್ತಿದ್ದಾರೆ ಎಂದು ದೂರಿದರು. ಕಾಂಗ್ರೆಸ್ ಸರ್ಕಾರವು ಕಳೆದ 2.5 ವರ್ಷದಲ್ಲಿ ಜಿಲ್ಲೆಗೆ ಎಷ್ಟು ಅನುದಾನ ಮಂಜೂರು ಮಾಡಲಾಗಿದೆ, ಉದ್ಘಾಟನೆಗೊಂಡಿರುವ ಕಾಮಗಾರಿಗಳಿಗೆ ನಿಮ್ಮ ಸರ್ಕಾರದ ಅನುದಾನ ಎಷ್ಟು ಎಂಬ ಕುರಿತು ಮಾಹಿತಿ ನೀಡುವಂತೆ ಒತ್ತಾಯಿಸಿದರು. ಕಂದಾಯ ಇಲಾಖೆ ಒಳ್ಳೆ ಕೆಲಸ ಮಾಡಿದೆ. ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ, ನಾವು ಸ್ವಾಗತಾರ್ಹ ಮಾಡ್ತೀವಿ. ಮನೆ ಬಾಗಿಲಿಗೆ ಸರ್ಕಾರ ಹೋಗಬೇಕು ನಿಜ. ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಗಳು ಹೋಗಬೇಕು ನಿಜ. ಆದರೆ ಎಲ್ಲ ಫಲಾನುಭವಿಗಳಲ್ಲಿ ಬಂದಿದ್ರೆ ಅಲ್ಲಿ ಬಂದಿಲ್ಲ. ಅಲ್ಲಿ ಕಂದಾಯ ಇಲಾಖೆಯಲ್ಲಿ 15-20 ಥರದ ದಾಖಲಾತಿಗಳಿವೆ. ಕೋಡಿ ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮ ಅದು. ಆದರೆ ಇವುಗಳನ್ನು ಹಂಚೋದಕ್ಕೆ ಎಲ್ಲ ಸಾಧ್ಯ ಆಯಿತು. ಅಲ್ಲಿ ಕೇವಲ ಪ್ರತಿ ತಾಲೂಕಿಗೆ 1-2 ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಉಳಿದವೆಲ್ಲ ಎಲ್ಲಿ ಹೋದವು? ನೀವೆಲ್ಲವನ್ನು ಅಷ್ಟು ಜನ ಕರೆಸಿದ ಮೇಲೆ ಅವರಿಗೆ ಎಲ್ಲ ಅಲ್ಲೇ ಕೊಡಬೇಕಾಗಿತ್ತಲ್ಲ, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ. ಹಾಗೆ ಮಾಡಿಲ್ಲ ಅವರು. ಪುನಃ ಅದೇ ಫಲಾನುಭವಿಗಳು ಸರ್ಕಾರಿ ಕಚೇರಿಯನ್ನು ಅಲಿಬೇಕಾಗಿದೆ. ಈಗ ಪುನಃ ಲಂಚ ಕೊಟ್ಟು ಹಣ ಕೊಟ್ಟು ಪುನಃ ಆ ಕೆಲಸವನ್ನು ಪಡಿಬೇಕಾಗಿದೆ. ಡಾಕ್ಯುಮೆಂಟ್ ಪಡೆಯೋದಕ್ಕೇ ಆಯಿತು. ನಿಮ್ಮ VAಗಳು ಕಳಿಸಿ, ಗ್ರಾಮ ಸಭೆ ಮಾಡಿ, ಗ್ರಾಮ ಪಂಚಾಯತ್ಗಳು ಇನ್ನೂ ಕೂಡ ಅಸ್ತಿತ್ವದಲ್ಲಿ ಇದ್ದಾವೆ, ಅವ್ರ ಮೂಲಕ ಹಂಚಿ. ಕನಿಷ್ಠ ಜನರಿಗೆ ಹಳ್ಳಿಗಳಲ್ಲೇ ತಲುಪ್ತಾವಲ್ಲ ನಿಮ್ಮ ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಸವಲತ್ತು. ಅದನ್ನು ಯಾಕೆ ಮಾಡಲಿಲ್ಲ? ಸುಮ್ಮನೆ ಕಣ್ಣೊರೆಸೋದಕ್ಕೆ ನಾವು ಸಮರ್ಪಣಾ ಸಮಾವೇಶ ಮಾಡ್ತಾಯಿದ್ದೀವಿ, ಸರ್ಕಾರದ ದಾಖಲಾತಿಗಳನ್ನು ಹಂಚ್ತಾ ಇದ್ದೀವಿ. ಹಂಚೋದು ಕೇಂದ್ರೀಕೃತ ಕಾರ್ಯಕ್ರಮ ಮಾಡಿಕೊಂಡಲ್ಲ, ಅದು ವಿಕೇಂದ್ರೀಕರಣ ಮತ್ತು ಬಡ ಬೋರೇಗೌಡರ ಮನೆಗೆ ಹೋಗಬೇಕದು, ಅಲ್ಲಿಗೆ ತಲುಪಬೇಕಾದ್ದು. ಅದು ಮಾಡಿಲ್ಲ ಅಂತ ನಮ್ಮ ಆರೋಪ ಅಷ್ಟೇ. ಅದೊಂದು ಪಕ್ಷಾತೀತ ಕಾರ್ಯಕ್ರಮ, ಒಪ್ತೀನಿ, ಇಲ್ಲ ಅಂತಲ್ಲ. ಬೈರೇಗೌಡರು ಕೆಲವು ವಿಚಾರದಲ್ಲಿ ದಕ್ಷತೆ ಅಂತ ಕೆಲಸ ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಅದು ಜಾರಿ ಆಗಬೇಕಲ್ಲ, ಜಾರಿ ಆಗಬೇಕಲ್ಲ, ಅದು ನಮ್ಮ ತಕರಾರಿದೆ. ಜೊತೆಗೆ ಈಗ ಕೆಲವು ಕಾಮಗಾರಿಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಸರ್, ನಮ್ಮದು ಒಂದೇ ಪ್ರಶ್ನೆ, 2.5 ವರ್ಷದಲ್ಲಿ ಮಂಜೂರಾದ ಕಾರ್ಯಕ್ರಮಗಳೆಷ್ಟು, ಕಾಮಗಾರಿಗಳೆಷ್ಟು, ಮಂಜೂರಾದ ಅನುದಾನ ಎಷ್ಟು, ಬಿಡುಗಡೆ ಆದದ್ದೆಷ್ಟು, ಮತ್ತು ಈಗ ಉದ್ಘಾಟನೆ ಮಾಡಿದ್ರಲ್ಲ ಆ ಕಾಮಗಾರಿಗಳು ಯಾವಾಗ ಮಂಜೂರಾದವು, ತಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ಎಷ್ಟು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿದ್ದೀರಿ, ಇಷ್ಟು ಕೊಡಿ ಸಾಕು ಜನಕ್ಕೆ. ಎಲ್ಲಿ ಕೊಟ್ಟಿದ್ದೀರಿ ತಾವು? ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಷ್ಟು ಈ ಜಿಲ್ಲೆಗೆ ಮಾಡಿದ್ದೀವಿ, ಈ ತಾಲೂಕಿಗೆ ಮಾಡಿದ್ದೀವಿ, ಇಷ್ಟು ಅನುದಾನ, ಅದು ಹೇಳ್ಬೋದಿತ್ತಲ್ಲ. ಯಾಕೆ ತಾವು ಅದನ್ನು ಪ್ರಚಾರ ಮಾಡಲಿಲ್ಲ? ಯಾಕೆ ಅದನ್ನೆಲ್ಲ ಹೇಳಲಿಲ್ಲ? 298 ಕೋಟಿನಲ್ಲಿ ಹೊಸ ಸರ್ಕಾರದ್ದೆಷ್ಟು, ಹಿಂದಿನ ಸರ್ಕಾರಗಳದ್ದೆಷ್ಟು, ಅದು ಹೇಳಬೇಕಲ್ಲ. ಯಾಕೆ ಹೇಳಿಲ್ಲ ಅದು? ಆಮೇಲೆ ಉಳಿದ ಇಲಾಖೆಗಳದ್ದು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ ತಮ್ಮದೇನು ಸಾಧನೆ ಇದನ್ನು ಹೇಳಲಿಲ್ವಲ್ಲ ಅಂತ ನಮ್ಮಿದು. ಆಮೇಲೆ ಈ ಬಸ್ಗಳು ಇಷ್ಟೊಂದು ಬಂದವು, ಇಷ್ಟೆಲ್ಲ ತಾವು ಖರ್ಚು ಮಾಡಿದಿರಿ, ಯಾರು ದುಡ್ಡದು? ನಮ್ಮ ದುಡ್ಡೇ ಅದು, ಫಲಾನುಭವಿಗಳ ದುಡ್ಡೇ ಅದು, ರೈತರದ್ದು ದುಡ್ಡು, ಜನರದ್ದೇ ದುಡ್ಡು. ಹಿಂದೊಂದು ಸಾರಿ ಮಾಡಿದ್ರಲ್ಲ ತಾವು ಕಾಂಗ್ರೆಸ್ ಪಕ್ಷ, ಅದೇ ಥರ ಮಾಡ್ಕೋಬೋದಿತ್ತಲ್ಲ. 517 ಕೋಟಿ ತೆರಿಗೆ ಕಟ್ಟುವಂಥ ಶೇಖರಣೆ ಮಾಡಿರುವಂಥ ರಾಷ್ಟ್ರೀಯ ಪಕ್ಷ ಅದು. ಏನು ಕೆಲವೊಂದು 10 ಕೋಟಿ ಖರ್ಚಾಗ್ತಿತ್ತು ಅಷ್ಟೇ, ಅವರೇ ಮಾಡ್ಬೋದಿತ್ತಲ್ಲ, ಜನರು ದುಡ್ಡು ಉಳಿಸ್ಬೋದಿತ್ತಲ್ಲ. ಇದು ಯಾವ ಗ್ಯಾರಂಟಿ ಇದು? ಈಗ ಕೆಲವು ಹೇಳಿದ್ದಾರೆ, ನಾನು ಇಲ್ಲ ಅಂತ. ಈಗ ಕೆಲವು ಯಾವುದು, ನಮ್ಮ ಹೇಮಾವತಿ, ನಾವು ಹಿಂದೆ ಪ್ರಯತ್ನ ಮಾಡಿದ್ವಿ, ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ, ಉದ್ಯಾನವನ ಮಾಡ್ತೀನಿ ಅಂತ, ಸಂತೋಷ ಅದು. ಬಟ್ ಜಾರಿ ಆಗಬೇಕಷ್ಟೇ, ಜಾರಿ ಆಗಬೇಕು. ಈಗ ಕಳೆದ ಬಜೆಟ್ಟು 9 ತಿಂಗಳಾಗಿದೆ, 7 ಜಿಲ್ಲೆಗಳಿಗೆ 200 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೀವಿ ಭೂ ಕುಸಿತ ತಡೆಯೋದಕ್ಕೆ.
ಅಂತ ಒಂದು ಘೋಷಣೆ ಆಯಿತು ಬಜೆಟಲ್ಲಿ. ಸರ್, ₹1 ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ. ಭೂಕುಸಿತಕ್ಕೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿರೋದು ಬಜೆಟಲ್ಲಿ. ನಾಳೆ ನಮ್ಮ ಉದ್ಯಾನವನದ ಕಥೆನೂ ಕೂಡ ಅದೇ. ಚಾಲನೆ ಕೊಡಲಿ, ಮಾಡಲಿ, ಚಾಲನೆ ಮಾಡಲಿ. ನಾವು ಸ್ವಾಗತ ಮಾಡ್ತೀವಿ. ನಾವು ಪ್ರವಾಸೋದ್ಯಮ ಆದರೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗುತ್ತೆ, ಆ ಭಾಗದಲ್ಲಿರ್ತಕ್ಕಂಥವ್ರಿಗೆಲ್ಲ ತೆರಿಗೆ ಹಣ ಬರುತ್ತೆ, ಅನುಕೂಲ ಆಗುತ್ತೆ. ನಾವು ಪ್ರಯತ್ನ ಮಾಡಿದ್ವಿ. ಅನೇಕ ಕಾರಣಕ್ಕಾಗಿ ಕೆಲವು ಸಾರಿ ಸ್ಥಗಿತ ಆಗ್ತದೆ. ಬಂದವರೆಲ್ಲ ಮಾಡಬೇಕಲ್ಲ, ಅದೆಲ್ಲ ಹೇಳಬೇಕಲ್ಲ. ನಮ್ಮ ಮಾಧವಪ್ಪನವರು ಕೂಡ ಬಂದಿದ್ದರು. ಇವತ್ತು ಹಾಸ್ಟೆಲ್ಗಳ ಸ್ಥಿತಿ ಏನಾಗಿದೆ ಸರ್? ಅವ್ರ ಜಿಲ್ಲೆನಲ್ಲೇ, ಚಾಮರಾಜನಗರ ಜಿಲ್ಲೆನಲ್ಲೇ ತಾವೇ ಮಾಧ್ಯಮದವರೇ ಹೇಳ್ತಾ ಇದ್ದೀರಿ. ವಿದ್ಯುತ್ ಮಾಧ್ಯಮದಲ್ಲಿ ಬರ್ತಿದೆ, ಪತ್ರಿಕೆಯಲ್ಲಿ ಬರ್ತಿದೆ. ಹಾಸ್ಟೆಲ್ಗಳ ಸ್ಥಿತಿ ಯಾವ ರೀತಿ ಇದೆ, ಆಡಳಿತ ಯಾವ ರೀತಿ ಇದೆ, ಏನೇನಾಗ್ತಿದೆ. ಇವತ್ತು ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನೋಡಿದೆ, ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ವಾಲ್ಮೀಕಿ ಹಗರಣ ಏನಾಯಿತು, ಬೋವಿ ಹಗರಣ ಏನಾಯಿತು, ಯಾವುದಕ್ಕಾದರೂ ಕಾಂಗ್ರೆಸ್ ಸರ್ಕಾರದಲ್ಲಿ ತಾರ್ಕಿಕ ಅಂತ್ಯ ಇದೆಯಾ? ನ್ಯಾಯದಲ್ಲಿದೆ ಅಂತ ಹೇಳ್ತಾರೆ. ಹೊಸ ಇವತ್ತು ಸರ್ಕಾರ ಅಭಿವೃದ್ಧಿ ಕೆಲಸ ಇಲ್ಲ, ಬರೀ ಭ್ರಷ್ಟಾಚಾರಕ್ಕೆ ಮಾತ್ರ ಸೀಮಿತ ಆಗಿದೆ. ಮಾನ್ಯ ನ್ಯಾಯಮೂರ್ತಿ ವೀರಪ್ಪನವರು ಯಾರದೇ ಕಾಲದ್ದಿರಲಿ, ಅದೇನೋ ಒಂದು ಹೇಳ್ತಾರೆ ತಪ್ಪಿಸ್ಕೊಳ್ಳೋದು, 63%. ನಾವೆಲ್ಲ ನಾಚಿಕೆ ಪಟ್ಕೋಬೇಕಲ್ವ ಕರ್ನಾಟಕ ರಾಜ್ಯದವರು. ಇದು 3 ವರ್ಷದ ವರದಿ ಅಂತ ನೀವು ಹೇಳೋದಾದರೆ ಹಾಗಾದ್ರೆ ಈಗ ಅದು 80ಕ್ಕೆ ಹೋಗಿರಬೇಕು. ಈಗ ಅವತ್ತು 63, ಅವತ್ತಿಂದ್ರಿ, ಇವತ್ತಿಂದಲ್ಲ ಅಂದರೆ ನಾವು ಪಾಲ್ದಾರ ಇದು ಹಿಂದೆ. ಯಾವ್ದಾದ್ರೆ 83% ಹೋಗಿರ್ಬೋದು. ಹಾಗಾದ್ರೆ ಅದೀಗ ಇಡೀ ದೇಶದಲ್ಲಿ 5ನೇ ಸ್ಥಾನದಲ್ಲಿದೆ ನಮ್ಮ ರಾಜ್ಯ ಭ್ರಷ್ಟಾಚಾರ ಅಂಕಿಅಂಶದಲ್ಲಿ. ಈ ವೇಳೆ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ದ್ಯಾವೇಗೌಡ, ಮಹಾನಗರ ಪಾಲಿಕೆ ಮಾಜಿ ಮಹಾಪೌರ ಗಿರೀಶ್ ಚನ್ನವೀರಪ್ಪ, ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಹಾಜರಿದ್ದರು. ಗೆಳೆಯರ ನಡುವೆ ನಡೆದ ಗಲಾಟೆಯು ಕೊಲೆಯಲ್ಲಿ ಅಂತ್ಯವಾಗಿದ್ದು, ಆರೋಪಿ ಉಲ್ಲಾಸ್ನನ್ನು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದೇವೆ ಎಂದು ಎಸ್ಪಿ ಮೊಹಮ್ಮದ್ ಸುಚೇತ ತಿಳಿಸಿದ್ದಾರೆ. 9/12/2025 ಅವತ್ತು ಹಾಸನ ಸೇರಿದ ಕಿರಣ್ ಅವರು ಒಂದು ಪ್ರಕರಣ ದಾಖಲುಪಡಿಸಿರ್ತಾರೆ. ಈ ಹಿನ್ನೆಲೆ ಏನಂತಂದ್ರೆ 9ನೇ ತಾರೀಕು ಸುಮಾರು ಬೆಳಿಗ್ಗೆ 8:30 ಸಮಯದಲ್ಲಿ ಅವ್ರ ಮೊಬೈಲ್ಗೆ ರಾಕೇಶ್ ಅವರು ಒಂದು ವಿಡಿಯೋನ ಕಳ್ಸಿರ್ತಾರೆ. ಅದರಲ್ಲಿ ನಾನು ಒಬ್ಬರು ಮರ್ಡರ್ ಮಾಡಿದೀನಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದು ನೋಡುವಾಗ ಮರ್ಡರ್ ಆಗಿರೋದು ಅವ್ರ ತಮ್ಮ ಅಂತ ಕೀರ್ತಿ ಅಂತ ಫಿರ್ಯಾದಲ್ಲಿ ಗೊತ್ತಾಗುತ್ತೆ. ಆ ವಿಡಿಯೋದಲ್ಲಿ ಇರೋರು ಉಲ್ಲಾಸ್, ಆಲೂರು ಸೇರಿದ ಉಲ್ಲಾಸ್ ಅಂತ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ. ಮತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿನ ಕೊಟ್ಟಿರ್ತಾರೆ. ಅವಾಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಸ್ ಎಲ್ಲ ಸೇರಿ ಫಸ್ಟ್ ಸ್ಥಳವನ್ನು ಹುಡುಕ್ತಾರೆ. ಬಿಕಾಸ್ ಆ ವಿಡಿಯೋದಲ್ಲಿ ಎಲ್ಲಿ ಅಂತ ಅವ್ರು ಸ್ಪಷ್ಟ ಸಿಕ್ಕಿದಿರ್ಕಿಲ್ಲ. ಅದಾದ್ಮೇಲೆ ನಮ್ಗಿರುವ ಗುಪ್ತ ಮಾಹಿತಿ ಮೇಲೆ ಮತ್ತು ಪ್ರಿಯಾದವರು ಏನು ನಮ್ಗೆ ಕೆಲವೊಂದು ಡೀಟೇಲ್ಸ್ ಕೊಡ್ತಾರೆ, ಅದ್ಮೇಲೆ ನಾವು ಹುಡ್ಕೊಂಡು ಹೋಗುವಾಗ ಚನ್ನಪಟ್ಟಣ ಮತ್ತೆ ಬಿಡ್ಕೋಟ್ ನಲ್ಲಿ ಸರ್ಕಲ್ ಮಧ್ಯದಲ್ಲಿ ಇರುವ ಒಂದು 300 ಮೀಟರ್ ಒಳಗಡೆ ಇರುವ ಒಂದು ಖಾಲಿ ಓಪನ್ ಫೀಲ್ಡ್ ಅಲ್ಲಿ ಒಬ್ರು ಬಾಡಿಯನ್ನು ಶವನ ಬಿದ್ದಿರುತ್ತೆ. ಅದ್ರ ಮೇಲೆ ಅದು ಐಡೆಂಟಿಫೈ ಮಾಡ್ತಾರ, ಕಿರಣ್ ಅದು ಅವ್ರ ತಮ್ಮ ಕೀರ್ತಿ ಅಂತ ಐಡೆಂಟಿಫೈ ಮಾಡ್ತಾರೆ. ಅದ್ರ ಮೇಲೆ ಒಂದು FIR ದಾಖಲಾಗಿದೆ. ನಾವೀಗ ತನಿಖೆಯನ್ನು ಮುಂದುವರಿಸುವ ಸಮಯದಲ್ಲಿ ನಮ್ ಕಂಡು ಬಂದಿರೋದು ಏನು ಉಲ್ಲಾಸ್ ಇದಾರೋ, ಕೀರ್ತಿ, ಉಲ್ಲಾಸ್ ಅಂಡ್ ಕೋ ಆಸ್ ಪರ್ ದ ಕಂಪ್ಲೇಂಟ್, ಉಲ್ಲಾಸ್ ಮತ್ತೆ ಇನ್ನು 2-3 ಜನ ಏನಿದಾರೋ ಅವರು ಕೀರ್ತಿಯನ್ನು ಒಂದು 8ನೇ ತಾರೀಕು ಸಾಯಂಕಾಲ 3:30 ಸಮಯದಿಂದ ಸುಮಾರು 4:30 ಸಮಯದ ಒಳಗಡೆ ಕೊಲೆ ಮಾಡಿರ್ತಾರೆ ಅಂತ ನಮ್ಗೆ ಈಗ ಮಾಹಿತಿಯನ್ನು ಬಂದಿದೆ. ಇದು ಹಿನ್ನೆಲೆ ಏನಂತಂದ್ರೆ 7ನೇ ತಾರೀಕು ಸಾಯಂಕಾಲ ಎಲ್ಲಾರು ಫ್ರೆಂಡ್ಸ್ ಒಂದ್ ಕಡೆ ಸೇರಿರ್ತಾರೆ. ಅವಾಗ ಫ್ರೆಂಡ್ಸ್ ಮಧ್ಯದಲ್ಲಿ ಗಲಾಟೆ ಆಗುತ್ತೆ. ಏನು ಅಕ್ಯೂಸ್ ಉಲ್ಲಾಸ್ ಇರ್ತಾರೆ ಅವರೆಲ್ಲ ಫ್ರೆಂಡ್ಸ್ ಬಿಡಿಸಿರ್ತಾರೆ. ಮತ್ತೆ ಮಾರನೇ ದಿನ 8ನೇ ತಾರೀಕು ಯಾವತ್ತು ಕೊಲೆ ಆಗಿರ್ತೋ ಅವತ್ತು ಸಹ ಅವರು ಫ್ರೆಂಡ್ಸ್ ಮತ್ತೆ ಇಬ್ರು ಕರೆದು ಇದ್ರ ಬಗ್ಗೆ ಮಾತಾಡೋಣ ಕರೆದಿರ್ತಾರೆ. ಅವಾಗ ಆ ಸಮಯದಲ್ಲಿ ಏನು ಡಿಸೀಸ್ಡ್ ಕೀರ್ತಿ ಇರ್ತಾರ ಅದನ್ನ ಸ್ಥಳದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಕೀರ್ತಿ ಮತ್ತು ಏನು ಅಕ್ಯೂಸ್ಡ್ ಅದು ಉಳ್ಳಾಲ್ ಏನು ಇರ್ತಾರೋ ಅವ್ರಿಗೆ ಉಲ್ಲಾಸ್ ಮತ್ತು ಕೀರ್ತಿಗೆ ವಾಗ್ವಾದವಾಗುತ್ತೆ. ಅದ್ರ ಮೇಲೆ ಕೀರ್ತಿ ಬಂದು ಉಲ್ಲಾಸ್ ಅವ್ರಿಗೆ ಅಸಾಲ್ಟ್ ಮಾಡಿರ್ತಾರೆ. ಅದು ದ್ವೇಷವನ್ನು ಇಟ್ಕೊಂಡು ಉಲ್ಲಾಸ್ ಮತ್ತೆ ಟೀಮ್ ಕೀರ್ತಿಯನ್ನು ಕರ್ಕೊಂಡು ಹೋಗಿ ಕಲ್ಲು ಹಾಕಿ ಎದೆ ಮತ್ತು ಗದ್ದೆ ಮೇಲೆ
ಚಿನ್ನೇರಿಯಾ ಮತ್ತು ಬೆರಲ್ ಮೇಲೆ ಕಲ್ಲು ಹಾಕಿ ಸಾಯಿಸಿರ್ತಾರಂತೆ ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಸದ್ಯಕ್ಕೆ ನಾವೀಗ ಮಾಡೋ ತನಿಖೆಯಲ್ಲಿ ಒಬ್ಬರು ಆರೋಪಿ, ಯಾರು ಪ್ರಮುಖ ಆರೋಪಿ ಆದ ಉಲ್ಲಾಸ್ ಅವ್ರನ್ನು ಈಗಾಗಲೇ ನಾವು ದಸ್ತಗಿರಿ ಮಾಡಿ ತನಿಖೆಯನ್ನು ಮುಂದುವರಿಸಿದ್ವಿ. ಇದರಲ್ಲಿ ಇನ್ನು ಇಬ್ರು ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಬರೀ ಅವರಿಬ್ರು ಪಾತ್ರ ಇದೆಯಾ ಇಲ್ಲ ಅದಕ್ಕಿಂತ ಹೆಚ್ಚಿನ ಜನ ಪಾತ್ರ ಏನಾದಿದೆಯಾ ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ. ಈಗ ಕೆಲವೊಂದು ತಂಡನು ರಚನೆ ಮಾಡಿ ಉಳಿದ ಆರೋಪಿ ಏನು FIR ಕೊಟ್ಟಿದ್ದಾರೆ ಅವ್ರ ಮೇಲೆ ತನಿಖೆ ಮಾಡಕ್ಕೆ ಮತ್ತೆ ಅವ್ರನ್ನ ದಸ್ತಗಿರಿ ಮಾಡಕ್ಕೆನು ಸಹ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಗಾಂಜಾ ಸೇವನೆ ಮಾಡಿದ ಬಗ್ಗೆ ನಮ್ಗೇನು ಸ್ಪಷ್ಟತೆ ಇಲ್ಲ. There is no confirmed medical records to prove the same. We are subjecting all the accused to medical examination. But ಸದ್ಯಕ್ಕೆ ಅವ್ರು ಸೇವನೆ ಮಾಡಿದರ ಬಗ್ಗೆ ನಮ್ಗೆ ಸ್ಪಷ್ಟತೆ, ಗಂಜಾ ಸೇವನೆ ಮಾಡೋ ಬಗ್ಗೆ ನಮ್ಗೆ ಸ್ಪಷ್ಟತೆ. We are investigating it. We are subjecting all the accused medical examination. ಕೀರ್ತಿ ಏನು ಡಿಸೀಸ್ ಇದಾರೆ ಅವರು ಆಟೋ ಡ್ರೈವರ್, ಮತ್ತೆ ಅಕ್ಯೂಸ್ ಏನಿದಾರೆ ಅವ್ರನ್ನು ಆಟೋ ಡ್ರೈವರ್, ಮತ್ತೆ ಇವರು ಏನು ಅಕ್ಯೂಸ್ಡ್ ಮತ್ತೆ ವಿಕ್ಟಿಮ್ ಏನಿದಾರೆ ಇವ್ರಿಗೆ ಇಬ್ರಿಗೂ ಸಹ ಒಂದು 2-3 ವರ್ಷದ ಪರಿಚಯನೇ. ಯಾರು ಪರಿಚಯ ಇದ್ದವ್ರು ಇರ್ಲಿಲ್ಲ ಅಲ್ಲಿಗೆ. ಇದು ಪರಿಚಯ ಇದ್ದವ್ರನ್ನೇ, ಜೊತೆಗೆ ಇದ್ದವ್ರನ್ನೇ. ಅವ್ರಿಗೆ ವಾಗ್ವಾದದಲ್ಲಿ ಅದೇನು ವಿಕ್ಟಿಮ್ ಆದ ಕೀರ್ತಿ ಅಕ್ಯೂಸ್ಡ್ ಉಲ್ಲಾಸ್ ಏನು 8ನೇ ತಾರೀಕು ಮಧ್ಯಾಹ್ನ ಕೆನ್ನೆಯಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಅದು ಹೊಡೆದಿದ್ದಾರೋ ಅದನ್ನು ದ್ವೇಷ ಇಟ್ಕೊಂಡು ಅವ್ರು ಮಾಡಿದಾರೆ ಅಂತ ನಮ್ಗೆ ಸದ್ಯಕ್ಕೆ ತನಿಖೆಯಲ್ಲಿ ಕಂಡುಬರ್ತಾರೆ. ಮತ್ತೆ ಅದ ಕಡೆಯಿಂದ ಮತ್ತೆ ಹಲವಾರು ಫ್ರೆಂಡ್ಸ್ ಗ್ರೂಪ್, ಅವರೆಲ್ಲ ಫ್ರೆಂಡ್ಸ್ನೇ, ಅವರೆಲ್ಲ ಗೊತ್ತಿರೋರು, ಒಬ್ರಿಗೊಬ್ರು ಗೊತ್ತಿರೋರು. ಸೊ ಹಿಂಗ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಆದ್ರೆ ಪಬ್ಲಿಕ್ ವ್ಯೂ ಅಲ್ಲಿ ಬಂದದ್ದು ಮಾರನೇ ದಿನ ಬೆಳಿಗ್ಗೆ 9:30 ಗಂಟೆ ಸಮಯದಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೋಗಿದೆ. ಪೊಲೀಸ್ನವ್ರಿಗೂ ಸಹ ಅದೇ ಟೈಮ್ ಅಲ್ಲಿ ಮಾಹಿತಿ ಬಂದಿದೆ. ಅದಾದ್ಮೇಲೆ ನಾವು ಏನು ಶವವನ್ನು ಪತ್ತೆ ಮಾಡಕ್ಕೆ ಏನು ಪ್ರಯತ್ನ ಪಡ್ಬೇಕು ಅದನ್ನು ಸಹ ಪ್ರಿಯಾದ ಜೊತೆಗೆ ವಿಡಿಯೋ ಯಾವಾಗ ಮಾಡ್ತಾ ಇರೋ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಬಟ್ ನಮ್ಗೆ ಇರುವ ಮಾಹಿತಿ ಬಗ್ಗೆ 8ನೇ ತಾರೀಕನೇ ಮರ್ಡರ್ ಆಗಿದೆ, ಅವತ್ತನೇ ವಿಡಿಯೋ ಮಾಡಿದ್ದಾರೆ. ಬಟ್ ಬಿಟ್ಟಿರೋದು ಸ್ವಲ್ಪ ಬ್ರೇಕ್ ಬಿಟ್ಟಿರಬಹುದು. ನಾವು ಕೆಲವೊಂದು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ರಿಗಾರ್ಡಿಂಗ್ ಟ್ರಾನ್ಸ್ಫರ್ ಆಫ್ ಡೇಟಾ ಫ್ರಮ್ ಒನ್ ಫೋನ್ ಟು ಅದರ್. ಸೊ ಅದನ್ನ ನಾವು ಸ್ಪಷ್ಟತೆ ನಮ್ಗೆ ಸಿಗೋದು ಆಫ್ಟರ್ ಫುಲ್ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಪ್ರಯತ್ನ ಪಡ್ತಾ ಇದ್ವಿ. ಈಗ ಸದ್ಯಕ್ಕೆ ಅವ್ರ ಪ್ರಿಯದಲ್ಲಿ ಇರೋದು ನಾವು ಹೇಳಿದಿವಿ. ಕೆಲವೊಬ್ಬರಿಗೆ ಅವ್ರು ಕಾಲ್ ಮಾಡಿದ್ದಾರೆ, ಘಟನೆ ಆದ್ಮೇಲೆ ಕಾಲ್ ಮಾಡಿದ್ದಾರೆ. ಮತ್ತೆ ಅವರು ಏನಾಗಿದೆ ಅಂತ ಕೇಳಿದ್ದಾರೆ. ಅದು ಕೇಳುವಾಗ ಅದನ್ನು ಹೇಳಕ್ಕೆ ಮಾಡಿದಾರ ಅಂತ ಅವ್ರು ಸ್ಪಷ್ಟತೆ ಹೇಳ್ತಾ ಇದ್ದಾರೆ. ಬಟ್ ನಾವು ಇನ್ನು ಕೆಲವೊಬ್ರು ಆರೋಪಿ ಸ್ಥಳದಲ್ಲಿ ಇದ್ದಿರೋದ್ರಿಂದ ನಾವು ಅವ್ರನ್ನು ಸಹ ನಾವು ತನಿಖೆಯನ್ನು ಮಾಡಿ ಇನ್ನು ಅಲ್ಲಿ ಅಕ್ಕಪಕ್ಕ ಇರೋರು ನಾವು ತನಿಖೆ ಮಾಡಕ್ಕೆ ಇನ್ನು ನಾವು ಮಾಡಿ. ಉಲ್ಲಾಸ್ ಮೇಲೆ ಜುವಿನಲ್ ಇದ್ದಾಗ ಸುಮಾರು 4-5 ವರ್ಷ ಹಿಂದೆ ಜುವಿನಲ್ ಇರುವಾಗ ಕೇಸ್ ಇದ್ರೆ ಅದನ್ನು ಖುಲಾಸೆ ಆಗಿದೆ ಕೋರ್ಟ್ ಅಲ್ಲಿ. ಅದ ಬಿಟ್ರೆ ಯಾವ್ದು ಆರೋಪಿ ಮೇಲೆ ಸದ್ಯ ಇರುವ ಆರೋಪಿ ಮೇಲೆ ಯಾವ್ದು ಹಿಂದೆ ಯಾವ್ದು ಕೇಸ್ ನಾವು ಈಗ ತನಿಖೆ ನಮ್ ಕಂಡು ಬಂದಿರೋದು ಇಬ್ರು ಫ್ರೆಂಡ್ಸ್ ಜೊತೆಗೆ ಇದ್ದವ್ರನ್ನೇ, ಜೊತೆಗೆ ಬೆಳೆದಿರೋದನ್ನೇ. ಸುಮಾರು 2 ವರ್ಷದಿಂದ 3 ವರ್ಷ ಕಾಲ ಅವ್ರಿಬ್ರಿಗೂ ಗೊತ್ತಿರೋದನ್ನೇ. ಸೊ ಇದು ಕಾರಣ ನಮ್ಗೆ ಸದ್ಯ ಇರೋದು ಅವ್ರಿಬ್ರು ಮಧ್ಯದಲ್ಲಿ ಏನು ಅವತ್ತೊಂದು ದಿನ ಗಲಾಟೆ ಆಯ್ತು ಅದನ್ನ ಹಿನ್ನೆಲೆಯಲ್ಲಿ ಆಗಿದೆ ಬಿಟ್ರೆ ಬೇರೆ ಏನೋ ತನಿಖೆಯಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಆದ್ರೂ ವಿ ಆಲ್ಸೋ ವಾಂಟ್ ಟು ಇನ್ವೆಸ್ಟಿಗೇಟ್ ಬೇರೆ ಏನಾದ್ರು ವ್ಯವಹಾರ ಇತ್ತಾ ಅವ್ರ ಮಧ್ಯದಲ್ಲಿ, ಬೇರೆ ಏನಾದ್ರು ದುಡ್ಡಿನ ವ್ಯವಹಾರ ಇತ್ತಾ, ಇಲ್ಲ ಬೇರೆ ಏನಾದ್ರು ಕಾರಣಕ್ಕೋಸ್ಕರ ಅವ್ರಿಗೆ ಅವ್ರಿಬ್ರು ಮಧ್ಯದಲ್ಲಿ ವೈಮನಸ್ಸು ಬಂದ ಅನ್ನೋದು. ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದ್ದು SP ಮೊಹಮ್ಮದ್ ಸುಚೇತಾ ಅವರನ್ನ ಕೂಡಲೇ ವರ್ಗಾವಣೆ ಮಾಡಿ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲೆ ಯೋಗೇಶ್ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಅದರಲ್ಲೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಮೊಹಮ್ಮದ್ ಸುಜೀತಾ ಅವರು ಬಂದ ನಂತರ ಕಾನೂನು ಸಂಪೂರ್ಣ ಕುಸಿದಿದ್ದು, ಹಾಸನ ಜಿಲ್ಲೆಯಲ್ಲಿ ಕೊಲೆ, ಸುಲಿಗೆ, ದರೋಡೆ, ಗಾಂಜಾ, ಡ್ರಗ್ಸ್, ಜೂಜಾಟ ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿವೆ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕೂಡಲೇ ಸರ್ಕಾರ ಇಂತಹ ಬೇಜವಾಬ್ದಾರಿ SPಯನ್ನ ವರ್ಗಾವಣೆ ಮಾಡಿ ನಮಗೆ ದಕ್ಷ ಅಧಿಕಾರಿಯನ್ನ ನಿಯೋಜಿಸಬೇಕು. ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ನಡೆದಿರುವ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ತನಿಖೆಗೆ ವಿಶೇಷ ತಂಡ ರಚಿಸಿ ತನಿಖೆ ನಡೆಸಬೇಕು. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಮೇಲೆ ನಡೆಯುತ್ತಿರುವ ನಿರಂತರ ದಾಳಿ ಖಂಡಿಸಿ ಮುಂದಿನ ದಿನಗಳಲ್ಲಿ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಎಲ್ಲ ಪಕ್ಷಗಳ ನಾಯಕರು, ಸಾಹಿತಿಗಳು ಎಲ್ಲರನ್ನ ಒಗ್ಗೂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಅಥವಾ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅತಿ ಶೀಘ್ರದಲ್ಲಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಇತಿಹಾಸ ಇಷ್ಟು ವರ್ಷ ಇಲ್ಲದೇ ಇರೋ ಅಂಥದ್ದು ಈ ಒಂದು 2-2.5 ವರ್ಷದಿಂದ ಅಂತೂ ಇತ್ತೀಚೆಗೆ 1 ವರ್ಷದಿಂದ ಅಂತೂ ತುಂಬ ಜಾಸ್ತಿ ಆಗಿದೆ. ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪೊಲೀಸ್ ಇಲಾಖೆಯ ವೈಫಲ್ಯನ ರಾಜ್ಯದ
ಮುಖ್ಯಮಂತ್ರಿಯವರಿಗೆ ಅರ್ಥ ಆಗೋ ರೀತಿಯಲ್ಲಿ ಗೃಹ ಸಚಿವರಿಗೆ ನಿಮ್ಮ ಇಲಾಖೆ ಸಂಪೂರ್ಣ ಫೇಲ್ಯೂರ್ ಆಗಿದೆ. ನಿಮ್ಮ ಕೃಷ್ಣ ಬೈರೇಗೌಡರು ಬಂದ ಮೇಲೆ ತುಂಬ ನಿರೀಕ್ಷೆ ಇತ್ತು ಜನರಿಗೆ ಏನೋ ಬದಲಾವಣೆ ಮಾಡ್ತಾರೆ ಅಂತ. ಆಯಿತಾ, ಏನೂ ಆಗಿಲ್ಲ. ಆಯಿತಾ, ಈಗ ಅವ್ರ ಗಮನಕ್ಕೂ ತಂದು ಅದೇ ಇಲ್ಲಿ ನಾವು ರಕ್ಷಣೆ ನಮಗೆ ಬಹಳ ಮುಖ್ಯ ಈ ಜಿಲ್ಲೆಯ ಜನಕ್ಕೆ. ಮತ್ತು ಆತಂಕಕ್ಕೊಳಗಾಗಿದ್ದಾರಲ್ಲ ತಂದೆ ತಾಯಿಗಳು, ಪೋಷಕರು. ಸರ್, ಎಲ್ಲ ಕಾಲೇಜ್ಗಳಲ್ಲಿ ಎಲ್ಲರಿಗೂ ಈಸಿಯಾಗಿ ಡ್ರಗ್ಸ್ಗಳು ದೊರೀತಿದೆಯಲ್ಲ, ಅದು ನಿಲ್ಲಿಸೋವರೆಗೆ ಒಂದು ನಿರಂತರವಾದ ಹೋರಾಟ ಮಾಡ್ತೀವಿ. ಮತ್ತು ಆಗಿಲ್ಲ ಅಂತಂದರೆ ನಾವು ನಮ್ಮ ಪಾರ್ಟಿ ರಾಜ್ಯಾಧ್ಯಕ್ಷರನ್ನ ಕರೆದು ಅವ್ರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ. ಅದಕ್ಕೂ ಬಗ್ಗಿಲ್ಲ ಅಂದರೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಸರ್. ನಾಳೆಯಿಂದನೇ ಪ್ರಾರಂಭ ಮಾಡ್ತೀವಿ ಸರ್. ಎಲ್ಲ ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡ್ತಾ ಇದ್ವಿ. ದಲಿತ ಸಂಘಟನೆ, ಕನ್ನಡಪರ ಸಂಘಟನೆ, ರೈತ ಸಂಘಟನೆ, ಸಾಮಾಜಿಕ ಸಂಘಟನೆ, ಮತ್ತು ಎಲ್ಲ ರಾಜಕೀಯ ಪಕ್ಷದ ಪದಾಧಿಕಾರಿಗಳನ್ನೂ ಭೇಟಿ ಮಾಡಿ ಒಟ್ಟಾಗಿ ಬಂದು ಒಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡೋಂಥದ್ದು. ಅದರ ನೇತೃತ್ವನ ಯಾರಾದರೂ ಸಾಹಿತಿ ಅಥವಾ ನೀವು ಹೇಳ್ದಂಗೆ ಪತ್ರಕರ್ತರು ಅಥವಾ ಸಾಮಾಜಿಕ ಹೋರಾಟಗಾರರು ಯಾರ್ದಾದ್ರೂ ಒಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕು ಅನ್ನೋದನ್ನು ನಾವೇ ಖುದ್ದಾಗಿ ಎಲ್ಲರನ್ನೂ ಜೋಡಿಸೋಂಥ ಕೆಲಸ ಮಾಡ್ತೀನಿ ಸರ್. ಇಲ್ಲಾಂದರೆ ನಂಗೆ ತುಂಬ ಜನ ರಾತ್ರಿಯಿಂದ ಫೋನ್ ಮಾಡಿದ್ದಾರೆ, ಇದೇನು ನಮ್ಮ ಮಕ್ಕಳು ಕಳ್ಸೋಕ್ಕೆ ಹಿಂಗೆಲ್ಲ ಆಗುತ್ತೆ, ಯಾರೂ ಇಲ್ವಾ ಅಂತ. ನಮ್ಮ ಶಾಸಕರಂತೂ ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಯಾಕಂದರೆ ಕೊಲೆ ಮಾಡ್ದನ್ನ ಮನೆ ಬಗ್ಗೆ ಪರ ಮಾತಾಡಿದರೆ ಅವ್ರ ಮನೆಯವ್ರ ವಿರೋಧ ಆಗ್ತಾರೆ, ಅವ್ರ ಮನೆ ಪರದ ಮಾಡಿದ್ರೆ ಇವ್ರ ಮನೆಯವ್ರ ವಿರೋಧ ಆಗ್ತಾರೆ. ಅವರು ಕಂಪ್ಲೀಟ್ ಬ್ಯಾಲೆನ್ಸು. ಅಕಸ್ಮಾತ್ ಯಾರಾದರೂ ಇವ್ರನ್ನ ಬೈದರೆ, ನಾವು ಯಾರ ಬೈದರೆ ಅವ್ರು ಏನಿಲ್ಲ ಸರ್, ರಾತ್ರಿ ಹೋಗ್ತಾರೆ, ಒಂದು ಚಂಬು ಹೊಟ್ಟೆ ತುಂಬ ನೀರು ಕುಡಿದು ನೆಮ್ಮದಿ ಮಂಕೆ ಬಿಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಆನಂದ್, ತಾಲೂಕು ಅಧ್ಯಕ್ಷ ಮಂಜು, ಕಾರ್ಯದರ್ಶಿ ಖಾದರ್, ಕಾರ್ಯಕರ್ತೆ ಶೋಭಾ ಹಾಜರಿದ್ದರು. ನಾವು ಈ ಶಾಸಕರಿಂದ ಏನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ಸರ್. ಅವರು ಹಿಂಗಾಗಿರೋದಕ್ಕೆ ಒಂದು ರಿಯಾಕ್ಷನ್ ಇಲ್ಲ ಅವ್ರದ್ದು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಜಿಲ್ಲಾ ಕಸಾಪ ಭವನದಲ್ಲಿ ಡಿಸೆಂಬರ್ 14ರಂದು ಹಿರಿಯ ಸಾಹಿತಿ, ಜನಪದ ಕಲಾವಿದ, ಸಾಮಾಜಿಕ ಹೋರಾಟಗಾರ ಗ್ಯಾರಂಟಿ ರಾಮಣ್ಣನವರ ಅಧ್ಯಕ್ಷತೆಯಲ್ಲಿ ಹಾಸನ ಜಿಲ್ಲಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಎಸ್ ಉಪ್ಪಾರ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖ್ಯ ದ್ವಾರದಿಂದ ಸಮ್ಮೇಳನಾಧ್ಯಕ್ಷರ ಕಾಲ್ನಡಿಗೆ ಮೆರವಣಿಗೆ ಮೂಲಕ ಪ್ರಾರಂಭವಾಗಲಿದ್ದು, ಪ್ರಕೃತಿ ಸಮುದಾಯ ಸೇವಾ ಸಂಸ್ಥೆಯ ಅಶ್ವಥ್ ಹಾಗೂ ವರ್ಷಾ ಅವರು ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ನಾಡಿನ ಸುಪ್ರಸಿದ್ಧ ಜಾನಪದ ಕಲಾವಿದ ಡಾಕ್ಟರ್ ಪೆಚ್ಚಳ್ಳಿ ಶ್ರೀನಿವಾಸ್ ಅವರು ಸಮ್ಮೇಳನವನ್ನು ಉದ್ಘಾಟಿಸಲಿದ್ದು, ಹಿರಿಯ ಸಾಹಿತಿ ಎನ್ ಶೈಲಜಾ ಹಾಸನ ಅಧ್ಯಕ್ಷತೆಯನ್ನು ವಹಿಸುವರು. ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಎಸ್ ಉಪ್ಪಾರ್ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದು, ಸಾಹಿತಿ ಹಾಗೂ ಪತ್ರಕರ್ತ ಹೆತ್ತೂರ್ ನಾಗರಾಜ್ ಅವರು ಸಮ್ಮೇಳನ ಅಧ್ಯಕ್ಷರ ಕುರಿತು ಮಾತನಾಡಲಿದ್ದಾರೆ ಎಂದು ತಿಳಿಸಿದರು. ನಾಟಕಗಳ ಮುಖೇನ ಗುರುತಿಸಿಕೊಂಡಂತಹ ಗ್ಯಾರಂಟಿ ರಾಮಣ್ಣನವರನ್ನು ನಾವು ಸರ್ವಾಧ್ಯಕ್ಷರನ್ನಾಗಿ ನಾವು ಮಾಡಿದ್ದೀವಿ. ಬಹು ವಿಶೇಷತೆ ಅಂತಂದರೆ ಬೆಳಗ್ಗೆಯಿಂದನೂ ಸಂಜೆವರೆಗೂ ಸಹ 10 ಜಾನಪದ ಕಲಾ ತಂಡಗಳು ಕಾರ್ಯಕ್ರಮಗಳನ್ನು ಮಧ್ಯೆ ಕೊಡ್ತಾ ಇದ್ದಾವೆ. ಹಾಗೆಯೇ ವಿಶೇಷವಾಗಿ ನಾವು ಈ ಸಲ ಸಮ್ಮೇಳನವನ್ನು ಚಾಲನೆ ನೀಡಲು ಹಾಗೆ ನಮ್ಮಲ್ಲಿ ಮೆರವಣಿಗೆ ಅಂಬೋದಿಲ್ಲ. ನಾವು ಕಾಲ್ನಡಿಗೆ ಮೆರವಣಿಗೆಯನ್ನು ನಮ್ಮ ಪರಿಷತ್ ಮುಖ್ಯ ದ್ವಾರ ಏನಿದೆ ಅಲ್ಲಿಂದ ನಾವು ಚಾಲನೆ ನೀಡಿಕೊಂಡು ಪ್ರಾರಂಭದಲ್ಲಿ ಏನು ಬುದ್ಧ, ಬಸವ, ಅಂಬೇಡ್ಕರ್ ಪ್ರತಿಮೆಗಳಿದ್ದಾವೆ ಅದಕ್ಕೆ ಮಾಲಾರ್ಪಣೆ ಮಾಡಿ ನಂತರ ಕುವೆಂಪು ರವರಿಗೆ ಮಾಲಾರ್ಪಣೆ ಮಾಡಿ ನಾವು ಒಳಗಡೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಹಾಗೆಯೇ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಇರ್ತಕ್ಕಂಥದ್ದೇ ಒಂದು ಎಲೆಮರೆಕಾಯಿಯಂಥ ಸಾಧಕರನ್ನು ಗುರುತಿಸುವ ಹಿನ್ನೆಲೆಯಲ್ಲಿ ಕಳೆದ 8 ವರ್ಷದ ಹಿಂದೆ ಪ್ರಾರಂಭವಾದಂಥ ಒಂದು ಸಂಸ್ಥೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಹಾಗೂ ಮಹಾರಾಷ್ಟ್ರ, ಕೇರಳ ಹಾಗೂ ಆಂಧ್ರ ಪ್ರದೇಶದಲ್ಲಿ ನಮ್ಮ ಘಟಕಗಳು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಗಮನಿಸಿದಂತೆ ಗ್ಯಾರಂಟಿ ರಾಮಣ್ಣನವರಿಗೆ ಒಂದು ಗೌರವ ಸಿಗಬೇಕಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಜಿಲ್ಲಾ ಹಂತದಲ್ಲಿ ಯಾಕೆ ಅವ್ರನ್ನ ಗುರುತಿಸಬಾರ್ದು, ಸಾಕಷ್ಟು ಹೆಸರುಗಳು ಚರ್ಚೆ ಆದವು, ಹಿರಿಯ ಸಾಹಿತಿಗಳ ಹೆಸರುಗಳು ಚರ್ಚೆ ಆದವು. ಮತ್ತು ಇವರು ನಿಸ್ವಾರ್ಥ ಸೇವಾ ಭಾವನೆಯಿಂದ ಕಳೆದ 4-5 ದಶಕಗಳಿಂದನೂ ಬರೀ ನಮ್ಮ ಜಿಲ್ಲೆಗಷ್ಟೇ ಸೀಮಿತ ಆಗಿಲ್ಲ. ಇವರು ರಾಜ್ಯದ ಎಲ್ಲ ಭಾಗಗಳಿಗೆ ಹೋದಂದರೆ ಗ್ಯಾರಂಟಿ ರಾಮಣ್ಣವ್ರಿಗೆ ಗೊತ್ತು. ಆ ನಿಟ್ಟಿನಲ್ಲಿ ಅವರ ಸಾಹಿತ್ಯ ಹಾಗೂ ಜನಪದ ಮತ್ತು ಬೀದಿ ನಾಟಕಗಳ ಮುಖೇನ ಏನು ಸಾಧನೆ ಇದೆ ಅದನ್ನು ಪರಿಗಣಿಸಿ ನಾವು ಅವರನ್ನು ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಇಡೀ ಹಾಸನ ಜಿಲ್ಲಾ ಒಂದು ಸಾಹಿತ್ಯ ವಲಯ
ಒಂದು ಇಡೀ ಸಮುದಾಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ನಾನು ಈ ಮುಖೇನ ಕೇಳ್ತಾ ಇದ್ದೀನಿ. ಈ ವೇಳೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ರಾಜ್ಯ ಕೋಶಾಧ್ಯಕ್ಷ ಎಚ್.ಎಸ್. ಬಸವರಾಜ್, ಹಾಸನ ತಾಲೂಕು ಅಧ್ಯಕ್ಷೆ ಕೆ.ಸಿ. ಗೀತಾ, ತಾಲೂಕು ಕಾರ್ಯದರ್ಶಿ ಸಿ.ಎನ್. ನೀಲಾವತಿ, ಪತ್ರಕರ್ತರಾದ ಮಂಜು ಬನ್ವಾಸೆ, ಎತ್ತೂರು ನಾಗರಾಜ್ ಇದ್ದರು. ಆನೆಗಳ ಹಾವಳಿ ಖಂಡಿಸಿ ಬೇಲೂರು ತಾಲೂಕಿನ ಕಣಗುಪ್ಪೆ, ಆನುಘಟ್ಟ ಸೇರಿದಂತೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ರೈತರು ಹಾಗೂ ಕಾಫಿ ಬೆಳೆಗಾರರು ರಸ್ತೆ ತಡೆ ನಡೆಸಿ ಅಧಿಕಾರಿಗಳ ವಿರುದ್ಧ ಹಾಗೂ ಅರಣ್ಯ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಮಲೆನಾಡು ಭಾಗವಾದ ಅರೆಹಳ್ಳಿ ಹೋಬಳಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಆನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀಡು ಬಿಟ್ಟಿದ್ದು, ಕಾಡಾನೆಗಳನ್ನು ಓಡಿಸುವುದಾಗಲಿ ಅವುಗಳಿಂದ ನಮಗೆ ರಕ್ಷಣೆ ನೀಡುವುದಕ್ಕೆ ಅರಣ್ಯ ಇಲಾಖೆ ಒಬ್ಬ ಅಧಿಕಾರಿಯು ಈ ಭಾಗದ ಸಮಸ್ಯೆ ಆಲಿಸಲು ಬರುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರಾದ ಕೆ.ಜಿ. ಕುಮಾರ್, ಈ ನಮ್ಮ ಆನುಘಟ್ಟ ಗ್ರಾಮದ ಭಾಗದಲ್ಲಿ ಸುಮಾರು 20 ದಿನಗಳಿಂದ 30ಕ್ಕೂ ಹೆಚ್ಚು ಕಾಡಾನೆಗಳು ಈ ಭಾಗದಲ್ಲಿ ದಾಳಿ ಮಾಡಿ 100ಕ್ಕೂ ಹೆಚ್ಚು ಎಕರೆ ಭತ್ತ, ಕಾಫಿ, ಶುಂಠಿ, ತೆಂಗು ಸೇರಿದಂತೆ ಇನ್ನಿತರ ಬೆಳೆಗಳು ಸಂಪೂರ್ಣ ನಾಶ ಮಾಡಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಸಹ ಈ ಭಾಗದಲ್ಲಿ ಅರಣ್ಯ ಇಲಾಖೆಯ ಒಬ್ಬ ಅಧಿಕಾರಿಯೂ ಇತ್ತ ಕಡೆ ಒಬ್ಬರು ಸುಳಿವಿಲ್ಲ. ಸಾವು ನೋವಾದಾಗ ಮಾತ್ರ ಬರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳೆಗಾರರ ಸಂಕಷ್ಟ ಅರಿಯಲು ಕನಿಷ್ಠ ಸೌಜನ್ಯಕ್ಕೂ ಈ ಭಾಗದಲ್ಲಿ ಪರಿಶೀಲನೆ ನಡೆಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಹಾಗೂ ರೈತ ಸಂಘದ ಅಧ್ಯಕ್ಷ ಬೋಕಮಲ್ಲೇಶ್ ಮಾತನಾಡಿ, ಆನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಗುಪ್ಪೆ, ಬೆಳ್ಳಾವರ, ಹಿರಿಹಸಡೆ, ಚಿಕ್ಕಹಸಡೆ, ಡೋಲನಮನೆ, ನೇರಳಕಟ್ಟೆ ಸೇರಿದಂತೆ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಆದರೆ ಈ ಭಾಗದ ಯಾವುದೇ ಸಮಸ್ಯೆಗಳನ್ನು ಆಲಿಸಿದಂತ ಇಲ್ಲಿನ ಅರಣ್ಯ ಇಲಾಖೆ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದು, ಇನ್ನು ಅಧಿಕಾರಿಗಳು ಕೇವಲ ರೈತರು, ಬೆಳೆಗಾರರ ಕಣ್ಣೊರೆಸುವ ನಾಟಕದ ಸಭೆಗಳನ್ನು ಕರೆಯುತ್ತಿದ್ದಾರೆ. ಇನ್ನು ಈ ಜಿಲ್ಲಾಧಿಕಾರಿಗಳು ಈ ಸಮಸ್ಯೆಗೆ ಪರಿಹಾರ ನೀಡಲು ಸಭೆ ಕರೆದು 3 ತಿಂಗಳಾದರೂ ಕೇವಲ ಅದು ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ. ಅದು ಇಲ್ಲಿಯವರೆಗೂ ಕಾರ್ಯರೂಪಕ್ಕೆ ಬರಲಿಲ್ಲ. ನಾವು ಎಷ್ಟೇ ಬಾರಿ ಪ್ರತಿಭಟನೆ ಮಾಡಿ ಮಾಹಿತಿಯನ್ನ ಜನಪ್ರತಿನಿಧಿಗಳಿಗೆ ತಿಳಿಸಿದರೂ ಇದರ ಬಗ್ಗೆ ಕಿವಿ ಕೇಳದಂತಹ ಸಚಿವರಾಗಿದ್ದಾರೆ. ಈಗಾಗಲೇ ಹೆತ್ತೂರು ಹಾಗೂ ಚಿಕ್ಕಮಗಳೂರು ಭಾಗದಲ್ಲಿ ಸುಮಾರು 3,000 ಎಕರೆಯಷ್ಟು ಅರಣ್ಯ ಜಾಗವನ್ನು ನಾವೇ ಗುರುತಿಸಿದ್ದರೂ ಅಲ್ಲಿಗೆ ಆನೆಗಳನ್ನು ಅಟ್ಟಲು ಸಂಪೂರ್ಣ ವಿಫಲರಾಗಿದ್ದು, ಇದರ ಜೊತೆಯಲ್ಲಿ ನಿಮ್ಮ ಕೈಯಲ್ಲಿ ಕಾಡಾನೆಗಳನ್ನು ಓಡಿಸಲು ಆಗದಿದ್ದರೆ ನಮಗೆ 1 ತಿಂಗಳ ಕಾಲಾವಕಾಶ ನೀಡಿದರೆ ಬೆಳೆಗಾರರೇ ಕಾಡಾನೆಗಳನ್ನು ಅಟ್ಟುತ್ತೇವೆ ಎಂದರು. ಬೇಲೂರು ಫಾರೆಸ್ಟ್ ಆಫೀಸ್ಗೆ ಹೋದರೆ ಕೂಸ್ಕೊಳ್ಳಲ್ಲ, ಕೂತ್ ಕೇಳಲ್ಲ, ಏನಲ್ಲ. ಅಲ್ಲಿ ಒಬ್ಬ ಮೇಡಮ್ ನಿಂತಿರ್ತಾರೆ, ಅವ್ರಿಂದ ಕೈ ಕಟ್ಟಿ ನಿಂತ್ಕೋಬೇಕು, ಏನಕ್ಕೆ ಬಂದಿರಿ ಅಂತ ಕೇಳಲ್ಲ. ಅಂದರೆ ಏನು ಅರ್ಥ ಇದು? ರೈತರು ಒಂದು ಏನಂತ ಅವ್ರ ಗುಲಾಬ್ರು ಅಂತ ಕೇಳಿದಾರ? ಓಟ್ ಕೇಳ್ಬೇಕಾದ್ರೆ ಗೊತ್ತಾಗುತ್ತೆ. ನೀವೇ ನಮ್ಮ ಬೆನ್ನೆಲುಬು, ನೀವಿಂದಲೇ ಬದುಕಾಗಲ್ಲ, ರೈತರಿಂದಲೇ ನಾವು ಸರ್ಕಾರ ಅಂತವ. ಇವತ್ತು ಯಾಕೆ ಈ ಧೋರಣೆ ನಿಮಗೆ? ನಿಜವಾಗ್ಲೂ ನಿಮಗೆ ಮಾನ ಮರ್ಯಾದಿದ್ರೆ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ನೀವು ಮಾನ ಮರ್ಯಾದಿದ್ದು ರಾಜಕಾರಣ ಮಾಡೋದ್ರೆ, ಮಾನ ಮರ್ಯಾದೆ ಅಧಿಕಾರನ ನಡೆಸೋದೇ ಆದರೆ ಮಾತ್ರ ರೈತರಿಗೆ ಗೌರವ ಕೊಡೋದು ಕಲೀರಿ, ರೈತರ ಕಷ್ಟ ಅರಿರಿ. ಆವಾಗ ರೈತರು ಕೂಡ ನಿಮ್ಮನ್ನು ಬೆಂತಡ್ತಾರೆ. ಇಲ್ಲ ಅಂದ್ರೆ ಮುಂದಿನಲ್ಲಿ ನಿಮಗೆ ತಕ್ಕ ಪಾಠ ಕಳಿಸ್ಬೇಕಾಗ್ತದೆ ಸಂದರ್ಭ ಹೇಳ್ತಾ ನಾನು ಮಾತನಾಡಕ್ಕೆ ಅವಕಾಶ ಕೊಡ್ತೀನಿ ಎಲ್ಲರಿಗೂ ಹೇಳ್ತಾ. ಅರೆಹಳ್ಳಿ ಹೋಬಳಿಯ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಶಾರಿಫ್ ಫರ್ಹಾನ್ ಮಾತನಾಡಿ, 5 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಕೇವಲ 2 ಆನೆಗಳಿದ್ದವು. ಆದರೆ ಚಿಕ್ಕಮಗಳೂರು, ಮೂಡಿಗೆರೆ ಹಾಗೂ ಮಡಿಕೇರಿ ಭಾಗಗಳಿಂದ ಅರಣ್ಯ ಇಲಾಖೆಯವರೇ ಸಾಕಿದ ಆನೆಗಳಾಗಿದ್ದು, ಇವು ಈ ತಾಲೂಕಿನಲ್ಲಿ ಆನೆಗಳ ಹಾವಳಿಗೆ 30ಕ್ಕೂ ಹೆಚ್ಚು ಸಾವು ನೋವುಗಳಾಗಿದೆ. ಸಾವಿರಾರು ಎಕರೆಗೂ ಹೆಚ್ಚು ಬೆಳೆಗಳು ನಾಶವಾಗಿದೆ. ಇದಕ್ಕೆ ಯಾರು ಹೊಣೆ? ಕೇವಲ ಕಾಟಾಚಾರದ ನಿಮ್ಮ ಪರಿಹಾರ ಬೇಕಿಲ್ಲ. ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕಾಡಾನೆ ಎಲ್ಲಿದೆ ಎಂಬ ಮಾಹಿತಿಯೇ ಗೊತ್ತಿಲ್ಲ. ಅದನ್ನು ಬೆಳೆಗಾರರೇ ತಿಳಿಸಬೇಕು. ನಾವುಗಳು ಪ್ರತಿಭಟನೆಗೆ ಮಾತ್ರ ಸೀಮಿತರಾಗುತ್ತಿದ್ದು, ಇನ್ನು ನಮ್ಮ ತೋಟಗಳು ಕಾಡಾನೆಗಳಿಂದಾಗಿ ಹಾಳಾದಾಗ ಮಾತ್ರ ನಾವು ಅವರ ಬಳಿ ಹೋಗುತ್ತಿದ್ದೇವೆ. ಇನ್ನು ಮುಂದೆ ಅವರೇ ನಮಗೆ ರಕ್ಷಣೆ ನೀಡುವ ಕೆಲಸ ಆಗುವಂತೆ ನಾವೇ ಮಾಡುತ್ತೇವೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಬೆಳೆಗಳಾಗುತ್ತೆ, ನಾವು ಕುಯ್ಯಬೇಕಾಗುತ್ತೆ, ಆದರೆ ಆನೆಗಳು ಬಂದು ಎಲ್ಲ ನಾಶ ಮಾಡುತ್ತೆ. ಅದೇನಾಗುತ್ತೆ, ಮತ್ತೆ ಸರ್ಫೈಸಿ ಆ್ಯಕ್ಟ್ ಅಂತ ಆಗಿದ ತಕ್ಷಣ ನಮ್ಮ ಪ್ರಾಪರ್ಟೀಸ್ನ ಹರಾಜು ಮಾಡ್ತಾರೆ. ಇದೂ ಇಲ್ಲ ನಮ್ಮ ಕೈಯಲ್ಲಿ. ನಮಗೆ ಪರಿಹಾರ ಕೊಡ್ತಾರೆ, ಎಷ್ಟು ಕೊಡ್ತಾರೆ? 15,000 ಕೊಡ್ತಾರೆ ಪರಿಹಾರ. ಯಾವ ಮೂಲೆಗಾಗುತ್ತೆ ಸರ್ 15,000 ನಮಗೆ? ಹಬ್ಬಬ್ಬ ಅಂತ ಈಗ ಕಾಫಿ ಬೆಳೆಗಾರರಿಗೆ ಸ್ವಲ್ಪ ರೇಟ್ ಬಂದಿದೆ, ನಾವು ಕುಯ್ಯೋಣ ಇಲ್ಲ ಆನೆಗೆ ಇದ್ರ ಬಿಟ್ಟು ಮನೇಲಿ ಕೂರೋಣ?
ಅದೂ ನಾಶ ಮಾಡೋಗುತ್ತೆ. ತೋಟಕ್ಕೆ ಹೋಗೋಗಿಲ್ಲ, ಆನೆ ಅಂತ ತೋಟಕ್ಕೆ ಹೋದರೆ ಹೆದರಿಕೆ ನಮಗೆ. ಅದ್ರ ಜೊತೆ ಕಳ್ಳತನೂ ಹೆಚ್ಚಿಗೆ ಆಗಿಬಿಟ್ಟಿದೆ. ಫಾರೆಸ್ಟಿಗೆ ಬೇಲಿ ಮಾಡ್ತೀವಿ ಅಂತ ನಮಗೆ ಎಂತ ಸೋಲಾರ್ ಫೆನ್ಸಿಂಗ್ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಸಬ್ಸಿಡಿ ಅಪ್ಲೈ ಮಾಡಿದರೆ ಸಬ್ಸಿಡಿ ಬರೋಕ್ಕೆ ಸುಮಾರು ದಿವಸ, ಭಾಳ ಕಡಿಮೆ. ನಮಗೆ ಪರಿಹಾರ ಬೇಡ, ನಮಗೆ ಸಬ್ಸಿಡಿ ಬೇಡ, ಏನೂ ಬೇಡ, ಶಾಶ್ವತ ಪರಿಹಾರ ಬೇಕು. ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಹೇಗೆ ಮುಂಚೆ ಇತ್ತು, ಏನು ಹೈಕೋರ್ಟ್ ಆದೇಶದಲ್ಲಿದೆ, 2012 ಹೈಕೋರ್ಟ್ ಆದೇಶದಲ್ಲಿದೆ ಹಾಸನ ಜಿಲ್ಲೆ ಆನೆ ಉಳಿಯುವ ಸ್ಥಳ ಅಲ್ಲ ಅಂತ, ಅದು ನಮಗೆ ಬೇಕು. 20 ಆನೆನ ಟ್ರಾನ್ಸ್ಫರ್ ಮಾಡ್ತಾರೆ 2012ರಲ್ಲಿ. ಅದಾದಮೇಲೆ ಈಗ 120 ಆಗಿದೆ ಆನೆಗಳು. 35 ಆನೆಯಲ್ಲಿ 20 ಮಾಡಿಬಿಟ್ಟು 15 ಇಲ್ಲಿ ಬಿಡ್ತಾರೆ. ಆ 15 ಗ್ರೋ ಹಾಕ್ಕೊಂಡು 120 ಆಯಿತು. ಅದರಲ್ಲೂ ಸುಮಾರು ಆ ಕಡೆಯಿಂದ ಬಂತು. ಇಲ್ಲಿಂದ ಮೂಡಿಗೆರೆಗೆ ಕಳಿಸಿದ್ರೆ ಮೂಡಿಗೆರೆಯವ್ರು ನಮಗೆ ಆ ಕಡೆಯಿಂದ ಓಡಿಸ್ಬಿಡ್ತಾರೆ. ಈ ಕಡೆಗೆ ಆ ಕಡೆ ಸಕಲೇಶ್ಪುರಿಗೆ ಹೋದ್ರೆ ಆ ಕಡೆ ಅವರು ಓಡಿಸ್ತಾರೆ. ನಾವು ಬೇಲೂರು ತಾಲೂಕು ಅವ್ರು ಏನೂ ಮಾಡೋಲ್ಲ. ನಮಗೆ ಬಾಂಬ್ ಎಂತ ಪಟಾಕಿ ಯೂಸ್ ಮಾಡೋಂಗಿಲ್ಲ, ಬಂದೂಕು ಯೂಸ್ ಮಾಡೋಂಗಿಲ್ಲ. ಹೆಂಗೆ ಓಡಿಸೋದು ನಾವು? ಆನೆ ಜೊತೆಗೇ ಸೇರ್ಕೊಳ್ಳೋದಾ? ದಯವಿಟ್ಟು ಇದನ್ನ 5 ವರ್ಷದಿಂದ ನಾವು ಕೇಳ್ತಿದ್ದೀವಿ. ಇದು ಇನ್ನು ಎಷ್ಟು ವರ್ಷ ಕೇಳಬೇಕು ನಮಗೆ ಗೊತ್ತಿಲ್ಲ. ಏನು ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ನಮ್ಮ ಶಾಸಕರು 2 ಸಲ ಪ್ರಸ್ತಾಪ ಮಾಡಿದರು. ಈ ಶಾಸಕರಲ್ಲ, ಮುಂಚಿನ ಶಾಸಕರನ್ನು ಪ್ರಸ್ತಾಪ ಮಾಡಿದರು, MLA ಅವರು ಪ್ರಸ್ತಾಪ ಮಾಡಿದರು, MP ಅವರು ಪ್ರಸ್ತಾಪ ಮಾಡಿದರು. ಆದರೆ ಯಾರು ಬರಲ್ಲ, ಯಾರೂ ನೋಡೋಲ್ಲ. ಪಿಯೂಷ್ ಗೋಯಲ್ ಅವ್ರು ಬಂದಿದ್ರು ಇಲ್ಲಿ KGF ಮೀಟಿಂಗಿಗೆ, ಅವರಿಗೂ ಸಹ ಮನವಿ ಕೊಟ್ಟಿವಿ. ಏನಿಲ್ಲ, ರೈಲಿಗೆ ಅರಣ್ಯ ಮಂತ್ರಿ ಆದರು, ಅವ್ರು ಬಂದಿದ್ರು, ಅವರಿಗೂ ಮನವಿ ಕೊಟ್ಟಿದ್ದೀವಿ. ಎಲ್ಲರೂ ಬಂದಿದ್ದು 90 ಭಾಗ ನಾವು ಅದೇ ಮನವಿ ಕೊಡೋದು. ಅದು ಬಿಟ್ಟು DC ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಅಂತ ಒಂದು 3 ತಿಂಗಳು ಮುಂಚೆ ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು. ಸುಮಾರು ಜನ ಬಂದರು. ಅದು 90 ಭಾಗ ಜನ ಮಾತಾಡಿದೇನು, ನಮಗೆ ಆನೆ ಹಾವಳಿ, ನಮಗೆ ಆನೆ ಹಾವಳಿ, ನಮಗೆ ಆನೆ ಹಾವಳಿ. ಏನು ಕ್ರಮ ಇಲ್ಲ ಈಗ ತನಕ. ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವೀರಭದ್ರ ಶೆಟ್ಟಿ, ಮಾಜಿ ಅಧ್ಯಕ್ಷ ಬಸವರಾಜ್, ಸತೀಶ್, ಚಂದನ್, ವೆಂಕಟೇಶ್, ದೇವರಾಜು, ಮಂಜುನಾಥ್, ಶಿವಶಂಕರಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಲಿತಾ, ಇಂದಿರಾ, ಲೋಹಿತ್, ವಿನಯ್, ರಾಮ್ ಶೆಟ್ಟಿ, ತೇಜಸ್, ವೆಂಕಟೇಶ್, ರವಿ ಸೇರಿದಂತೆ ಇತರರು ಹಾಜರಿದ್ದರು. ವಜ್ರಕಾಯ ಕರಾಟೆ ಮತ್ತು ಬಾಕ್ಸಿಂಗ್ ಅಸೋಸಿಯೇಷನ್ ಬೇಲೂರು ಇವರು ಆಯೋಜಿಸಿದ್ದ ಹೊಯ್ಸಳ ಕಪ್ 6ನೇ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾವಳಿ ಶಿಲ್ಪಕಲೆಗಳ ತವರು ಇತಿಹಾಸ ಪ್ರಸಿದ್ಧ ಬೇಲೂರಿನ ಮೌಂಟ್ ಕಾರ್ಮೆಲ್ ಸಭಾಂಗಣದಲ್ಲಿ ಅದ್ಧೂರಿಯಾಗಿ ನೆರವೇರಿತು. ಪಂದ್ಯಾವಳಿಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ 600ಕ್ಕೂ ಹೆಚ್ಚು ಕರಾಟೆ ಪಟುಗಳು ಹಾಗೂ ತರಬೇತಿದಾರರುಗಳು ಪಾಲ್ಗೊಂಡು ತಮ್ಮ ಕೌಶಲ್ಯ ಪ್ರದರ್ಶಿಸಿದರು. ಕ್ರೀಡಾ ಸ್ಫೂರ್ತಿ, ಶಿಸ್ತು, ತಾಳ್ಮೆ ಮತ್ತು ದೈಹಿಕ ಮಾನಸಿಕ ಸಾಮರ್ಥ್ಯಗಳ ಅದ್ಭುತ ಸಮನ್ವಯ ಈ ವೇದಿಕೆಯಲ್ಲಿ ತೋರುವಂತಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮೌಂಟ್ ಕಾರ್ಮೆಲ್ ಶಾಲೆಯ ಫಾದರ್ ಜೋಸೆಫ್ ವಿಂಟೋ ಅವರು, ಕರಾಟೆ ಕೇವಲ ಕ್ರೀಡೆಯಲ್ಲ, ಇದು ಜೀವನದಲ್ಲಿ ಶಿಸ್ತು, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಹಾದಿ. ಬೇಲೂರಿನಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆಗಳು ನಡೆಯುವುದು ನಮ್ಮೆಲ್ಲರ ಹೆಮ್ಮೆ. ಇಂತಹ ಕ್ರೀಡಾ ವೇದಿಕೆಗಳು ಗ್ರಾಮೀಣ ಪ್ರತಿಭೆಗಳಿಗೆ ರಾಷ್ಟ್ರಮಟ್ಟಕ್ಕೆ ತಲುಪುವ ಸುವರ್ಣ ಅವಕಾಶ ಎಂದು ಹೇಳಿದ್ದಲ್ಲದೆ, ಯುವಕರು ದೈಹಿಕ ಕ್ಷಮತೆ, ಮಾನಸಿಕ ದೃಢತೆ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ವ್ಯಕ್ತಪಡಿಸಲು ಕರಾಟೆಯಂಥ ಕ್ರೀಡೆಗಳು ಅಗತ್ಯ. ಸರ್ಕಾರದಿಂದಲೂ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಬೇಲೂರಿನಂಥ ಸಂಸ್ಕೃತಿ ತಾಣದಲ್ಲಿ ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳು ನಡೆಯುತ್ತಿರುವುದು ಉಲ್ಲೇಖನೀಯ ಎಂದರು. ಆಯೋಜಕರು ಹಾಗೂ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಹಾನ್ ಕೌಶಿಕ್ ರಾವ್ ಕೆಪಿ ಅವರು ಮಾತನಾಡಿ, ಈ ಬಾರಿ ಕಠಿಣ ಪರಿಶ್ರಮದಿಂದ ಬ್ಲಾಕ್ ಬೆಲ್ಟ್ ಪಡೆದ ಅಮೂಲ್ಯ, ಶಾಂಭವಿ, ಚಿನ್ಮಯ್, ಪಂಕಜ್, ಸುಪ್ರೀತ್, ಶಿವಾಜಿ ಅವರಿಗೆ ಬ್ಲಾಕ್ ಬೆಲ್ಟ್ ಪದವಿ ಪ್ರದಾನ ಮಾಡಿ 2014ರಿಂದ ರಾಜ್ಯ ರಾಷ್ಟ್ರಮಟ್ಟಗಳ ಪಂದ್ಯಾವಳಿಯ ಆಯೋಜನೆ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಇನ್ನು ಮುಂದೆಯೂ ಇಂತಹ ಐತಿಹಾಸಿಕ ಪಂದ್ಯಾವಳಿಗಳನ್ನು ಆಯೋಜಿಸುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೌಂಟ್ ಕಾರ್ಮೆಲ್ ಶಾಲೆಯ ಫಾದರ್ ಜೋಸೆಫ್ ವಿಂಟೋ, ಫಾದರ್ ಪ್ರಕಾಶ್ ತಾವರೋ, ಧರ್ಮಗುರುಗಳಾದ ಫಾದರ್ ಪ್ರಸನ್ನ ಕುಮಾರ್, ವಿದ್ಯಾವಿಕಾಸನ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ PM ರಂಗನಾಥ್, ಬೇಲೂರು ಪಬ್ಲಿಕ್ ಶಾಲೆಯ ಗುರುಪಾದ ಸ್ವಾಮಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕರಾಟೆ ತರಬೇತಿದಾರರಾದ ಶಶಿಕುಮಾರ್, ಕೇಶವಮೂರ್ತಿ, ಸಾತ್ವಿಕ್, ಪ್ರಸಾದ್, ಹರ್ಷಿತ್, ಸೌಮ್ಯ, ಸಂತೋಷ್, ಸಹಾರ ಇತರರು ಉಪಸ್ಥಿತರಿದ್ದರು. ಸುಮಾರು 12 ಜಿಲ್ಲೆಗಳಿಂದ ಇವತ್ತು ನೀವು ಮಕ್ಕಳು ಇಲ್ಲಿ ಸೇರಿದ್ದೀರಾ. ಈ ಒಂದು ವಿಷಯವನ್ನ ಕೇಳಿಸಿಕೊಂಡಾಗ ನನಗನ್ನಿಸ್ತು, ನಿಮ್ಮಲ್ಲಿರ್ತಕ್ಕಂತಹ ಹುಮ್ಮಸ್ಸು, ನಿಮ್ಮಲ್ಲಿರ್ತಕ್ಕಂತಹ ಆ ಒಂದು ಆಸಕ್ತಿ ಮತ್ತು ಇದರೊಂದಿಗೆ ನಿಮಗೆ ಶಿಕ್ಷಕರು ಮಾತ್ರವಲ್ಲ, ನಿಮ್ಮ ಪೋಷಕರು, ತಂದೆ ತಾಯಿಗಳು, ಹಿತೈಷಿಗಳು ನಿಮಗೆ ಕೊಡುತ್ತಿರ್ತಕ್ಕಂತಹ ಪ್ರೋತ್ಸಾಹ, ಇದೆಲ್ಲವನ್ನು ಕೂಡ ನಾನು ಮೆಚ್ಚಿಸ್ತೇನೆ.
ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಬಂದು ನೀವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದ್ದೀರಾ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೂ ಸಂಬಂಧಪಟ್ಟವರಿಗೂ ಮತ್ತು ನಿಮಗೆಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನ ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. 2, 3, 4, 5, 6, 7, 8, 9, 10. ನೋಡಿ, ಈ ಲೈಟ್ ಕರೆಕ್ಟ್ ಆಗಿಲ್ಲ. ಡಬಲ್ ಮಿಷನ್ ನೋಡಿ. ಬೇಲೂರು ತಾಲೂಕಿನ ಅರಹಳ್ಳಿ ಭಾಗದಲ್ಲಿ ಹೆಚ್ಚಿದ ಕಾಫಿ ಕಳವು ಪ್ರಕರಣ ಹೆಚ್ಚಾಗಿದ್ದು, ಕಣದಲ್ಲಿ ಮಾಲೀಕರು ಇರುವಾಗಲೇ ಕದೀಮರ ದುಸ್ಸಾಹಸ ಮೆರೆದಿದ್ದು ಬೆಳೆಗಾರರಲ್ಲಿ ಆತಂಕ ಹೆಚ್ಚಿದೆ. ಬೇಲೂರು ತಾಲೂಕಿನ ಅರಹಳ್ಳಿ ಹಾಗೂ ಸುತ್ತಮುತ್ತಲಿನ ಹಲವೆಡೆ ದಿನದಿಂದ ದಿನಕ್ಕೆ ಕದೀಮರು ತೋಟಗಳಲ್ಲಿ ಹಸಿ ಕಾಫಿ ಕಳವು ಮಾಡುತ್ತಿರುವುದಲ್ಲದೆ ಇತ್ತೀಚೆಗೆ ಮನೆ ಅಂಗಳದ ಕಣದಲ್ಲಿಯೂ ಶೇಖರಿಸಿಟ್ಟ ಕಾಫಿಯನ್ನು ಸಹ ದೋಚುತ್ತಿರುವುದು ಬೆಳಕಿಗೆ ಬರುತ್ತಿದೆ. ಈ ಹಿನ್ನೆಲೆ ಬೆಳೆಗಾರರು ದಿನನಿತ್ಯ ಆತಂಕದಿಂದ ಬದುಕುವಂತಹ ಸ್ಥಿತಿ ಎದುರಾಗಿ ನಮ್ಮ ಸಂಘದಲ್ಲಿ ಹಲವು ದಿನಗಳಿಂದ ನಿವೇದನೆ ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಈ ದಿನ ನಮ್ಮ ಸಂಘದ ಪರವಾಗಿ ನೊಂದ ಬೆಳೆಗಾರರೊಂದಿಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ನಮ್ಮ ನಿವೇದನೆಯನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಅವಶ್ಯಕ ಸುರಕ್ಷತೆ ಕ್ರಮವನ್ನು ಕೈಗೊಂಡು ನಮ್ಮೆಲ್ಲರಿಗೂ ನ್ಯಾಯ ಒದಗಿಸುವಂತೆ ಪೊಲೀಸರಲ್ಲಿ ಮನವಿ ಮಾಡಲಾಗಿದೆ ಎಂದು ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಶಾರಿಫ್ ಫರ್ಹಾನ್ ತಿಳಿಸಿದರು. ಕಳ್ಳತನವಾಗ್ತಿದೆ. ಸುಮಾರು ಒಂದೊಂದು ದಿವಸಕ್ಕೆ ಒಂದೊಂದು ಕಂಪ್ಲೇಂಟ್ಸ್ FIR ನಮ್ಮ ಅರಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗ್ತಿದೆ. ಜೊತೆಗೆ ಎಲ್ಲ ಅಪ್ಲಿಕೇಶನ್ಸು ಸಹ ನಮ್ಮ ಬೆಳೆಗಾರ ಸಂಘಟನೆಗೆ ಬರ್ತಿದೆ. ಆ ಕಾರಣದಿಂದ ಇವತ್ತು ನಾವು ಎಲ್ಲ ಬೆಳೆಗಾರ ಸಂಘಟನೆಯಲ್ಲಿ ಯಾರ್ಯಾರು ಸೇರಿದ್ವಿ ನಾವೆಲ್ಲ ಬಂದುಬಿಟ್ಟು ಪೊಲೀಸ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟುಬಿಟ್ಟು ರಾತ್ರಿ ಬೀಟ್ಸ್ ಮಾಡಿ ಅಂತ ಹೇಳಿ, ಜೊತೆಗೆ ಏನೇನು ಎಲ್ಲೆಲ್ಲಿ ಕಳ್ಳತನವಾಗಿದೆ ಅಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮತ್ತು ನಾಯಿಗಳಿಗೆ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟರ್, DYSP, ಅಡಿಷನಲ್ SP ಹಾಗೂ SP ಅವರಿಗೂ ಸಹ ತಿಳಿಸ್ತೀವಿ ಏನೇನು ನಮ್ಮ ಭಾಗದಲ್ಲಿ ಕಳ್ಳತನವಾಗಿದೆ ಅದನ್ನು ಸಾಲ್ವ್ ಮಾಡಿ. ಈ ವೇಳೆ ನೊಂದ ಕಾಫಿ ಬೆಳೆಗಾರ ಜಗನ್ನಾಥ್ ಶೆಟ್ಟಿ ಮಾತನಾಡಿ, ಭಾನುವಾರ ಕಾಫಿ ಕೊಯ್ಲಿನ ನಂತರ ಪಲ್ಪರ್ ಮಾಡಿ ಮನೆಯ ಸಮೀಪ ಕಣದಲ್ಲಿ ಸುಮಾರು 800 kgಗಳಷ್ಟು ಹಸಿ ಕಾಫಿ ಬೀಜಗಳನ್ನು ಚೀಲದಲ್ಲಿ ಶೇಖರಿಸಿಟ್ಟು ಪಕ್ಕದಲ್ಲಿಯೇ ಕಾರಿನೊಳಗೆ ವಿಶ್ರಾಂತಿ ಪಡೆಯುತ್ತಿದೆ. ಮಧ್ಯರಾತ್ರಿ ಸುಮಾರು 3ರ ಸಮಯದಲ್ಲಿ 3-4 ಜನರಿಂದ ಗುಂಪು ಕೈಯಲ್ಲಿ ಲಾಂಗು ಮಚ್ಚುಗಳ ಸಮೇತ ಬಂದು ಸುಮಾರು 2 ಲಕ್ಷ ಮೌಲ್ಯದ ಕಾಫಿಯನ್ನು ದೋಚುತ್ತಿದ್ದರು. ಆ ವೇಳೆಯಾಗಲೇ ಎಚ್ಚರಗೊಂಡು ಆತ್ಮರಕ್ಷಣೆಗಾಗಿ ಬಂದೂಕಿನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದೆ. ಆಗ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಸಾಲತ್ತಕ್ಕೆ ಮರುದಿನ ಬೆಳಗ್ಗೆ 7:30ರ ಸಮಯದಲ್ಲಿ ದೂರು ನೀಡಲು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ವಾಪಸ್ ಬರುವಾಗ ಅಲ್ಲಿ ಉಳಿದಿದ್ದ ಇನ್ನೂ 2 ಮೂಟೆ ಕಾಫಿಯನ್ನು ಸಹ ಕಳವು ಮಾಡಿದ್ದಾರೆ. ಇವೆಲ್ಲವನ್ನ ಗಮನಿಸಿದರೆ ಯಾವುದೋ ಗುಂಪು ನಿತ್ಯ ಹುನ್ನಾರ ನಡೆಸುತ್ತಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಕದೀಮರನ್ನ ಪತ್ತೆ ಹಚ್ಚಿ ನಮಗೆ ನ್ಯಾಯ ಒದಗಿಸಬೇಕು ಹಾಗೂ ಇಂತಹ ಪ್ರಕರಣಗಳು ಮತ್ತೆಲ್ಲೂ ಮರುಕಳಿಸಬಾರದು ಎಂದು ಮನವಿ ಮಾಡಿದರು. ಕಾರಲ್ಲಿ ಮಲಗಿರುವಾಗ ನಮ್ಮ ಕಣದಿಂದ ಕಾಫಿಯನ್ನು ಕದ್ದು ತಗೊಂಡೋಗಿದ್ದಾರೆ. ಸುಮಾರು 28 ಬುಸ್ಲು ಕಾಫಿ ಕದ್ದು ತಗೊಂಡೋಗಿದ್ದಾರೆ. ನಾವು ತಕ್ಷಣ ಎದ್ದು ಅವರನ್ನು ಲಾಂಗು ಮತ್ತು ದೊಣ್ಣೆ ಇದನ್ನೆಲ್ಲ ಇಟ್ಕೊಂಡು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದರು. ಆದರೂ ನಮ್ಮಲ್ಲಿ ಕೋವಿ ಇರೋದ್ರಿಂದ ನಾವು ಫೈರ್ ಮಾಡಿದ್ವಿ. ಆವಾಗ ಅವರು ಬಿದ್ದು ಓಡಿದರು. ಆಮೇಲೆ ಬಾಕಿ ಒಂದು 2 ಮೂಟೆ ಕಾಫಿ ಬಿಟ್ಟು ಹೋಗಿತ್ತು ಮತ್ತು ಬೆಳಗಿನ ಜಾವ ಅದನ್ನು ತಗೊಂಡೋದ್ರು. ಇದೆಲ್ಲ ನಾವು ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಮಾಜೂರು ಮಾಡಿದ್ದಾರೆ. ಆ ತಕ್ಷಣ ನಮಗೆ ಈಗ ನಾಯಿಗಳನ್ನು ಕರೆಸಿ ಅದನ್ನು ಪತ್ತೆ ಮಾಡಿ ಕೊಡಬೇಕಂತೇಳಿ ನಾನು ಮಾನ್ಯ ಪೊಲೀಸ್ ಸ್ಟೇಷನ್. ರುದ್ರಭೂಮಿಗೆ ಮೀಸಲಿಟ್ಟ ಭೂಮಿಯನ್ನ ಸೇರಿದಂತೆ ಸರ್ಕಾರಿ ಜಾಗ 10 ಎಕರೆಯನ್ನ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಸಮತಟ್ಟು ಮಾಡಿದ್ದನ್ನ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮಸ್ಥರಾದ ಮಲ್ಲಿಕಾರ್ಜುನ್ ಸುರೇಶ್ ಅಣ್ಣಪ್ಪ, ದೇವಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 53 ಹಾಗೂ ಪನ್ನತ್ಪುರ ಗ್ರಾಮದ ಸರ್ವೆ ನಂಬರ್ 54ರಲ್ಲಿ ಸರ್ಕಾರಿ ಭೂಮಿ 32 ಎಕರೆ ಇದ್ದು ಅಲ್ಲಿ ಸುಮಾರು 8 ಜನರಿಗೆ 1.5 ಎಕರೆಯಂತೆ ಸರ್ಕಾರಿ ಭೂಮಿ ಮಂಜೂರಾಗಿದ್ದು ಉಳಿದ ಭೂಮಿ ಗ್ರಾಮ ಠಾಣಾ ಎಂದು ಬರುತ್ತಿದ್ದು ಈಗಾಗಲೇ ದೇವಿಹಳ್ಳಿ, ಬೋವಿ ಕಾಲೋನಿ, ಪನ್ನತ್ಪುರ, ಮೂಳೆನಹಳ್ಳಿ, ಬ್ಯಾಡರಹಳ್ಳಿ ಗ್ರಾಮಸ್ಥರಿಗೆ ಸುಮಾರು 400ಕ್ಕೂ ಹೆಚ್ಚು ಕುಟುಂಬ ಇರುವ ವಿವಿಧ ಪಂಗಡದವರಿಗೆ ಇಲ್ಲಿ ರುದ್ರಭೂಮಿಗೆ ಜಾಗ ಮೀಸಲಿಡುವಂತೆ ಮನವಿ ಮಾಡಲಾಗಿದೆ. ಇದರ ಜೊತೆಯಲ್ಲಿ ಪನ್ನತ್ಪುರ ಗ್ರಾಮದ ಪೂರ್ವಿಕರು ಬಳದಗುಂಡಿಯಲ್ಲಿ ಅವರ ಜನಾಂಗದ ಶವ ಸಂಸ್ಕಾರಕ್ಕೆ ಅಲ್ಲಿ ಜಾಗವನ್ನ ಮೀಸಲಿಟ್ಟುಕೊಂಡಿದ್ದಾರೆ. ಆದರೆ
ಇಲ್ಲಿ ಕೆಲವರು ಇದೇ ಗ್ರಾಮದ ಶಿವಬೋವಿ, ಹನುಮಂತ ಬೋವಿ, ಪೊಟ್ಟಬೋವಿ ಕುಟುಂಬಸ್ಥರು. ಅವರಿಗೆ ಸರ್ಕಾರ ಮಂಜೂರು ಮಾಡಿರುವ ಭೂಮಿಗಿಂತಲೂ ಹೆಚ್ಚುವರಿಯಾಗಿ ಭೂಮಿ ಒತ್ತುವರಿ ಮಾಡಿಕೊಂಡಿರುವುದಲ್ಲದೆ ರಾತ್ರೋರಾತ್ರಿ ಜೆಸಿಬಿಗಳನ್ನು ಇಲ್ಲಿದ್ದಂತಹ ರುದ್ರಭೂಮಿಯಲ್ಲಿಯೇ ಇಲ್ಲದಂತೆ ಮುಚ್ಚಿ ಹಾಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿಷಯ ತಿಳಿದು ಸ್ಥಳಕ್ಕೆ ಬಂದಂತಹ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ಈ ಭಾಗದ ಸಮಸ್ಯೆ ಆಲಿಸಲು ನಾನೇ ಬಂದಿದ್ದೇನೆ. ಪ್ರತಿಭಟನೆ ಒಂದೇ ಪರಿಹಾರವಲ್ಲ. ಏನೇ ಇದ್ದರೂ ನಿಮ್ಮ ಸಮಸ್ಯೆಗೆ ನನ್ನ ಬಳಿ ಬಂದು ಮಾಹಿತಿ ನೀಡಿ ಎಂದ ಅವರು, ಅಧಿಕಾರಿಗಳ ಜೊತೆ ಇಲ್ಲಿ ಯಾರಿಗೆ ಭೂಮಿ ಮಂಜೂರಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು. ಈ ಸರ್ವೆ ನಂಬರಲ್ಲಿ ಎಷ್ಟು ಜಾಗ ಒತ್ತುವರಿಯಾಗಿದೆ ಎಂದು ಸರ್ವೆ ಅಧಿಕಾರಿಗಳಿಗೆ ಸರ್ವೆ ಮಾಡಲು ಸೂಚಿಸಿ ಅಷ್ಟು ಮಾಹಿತಿಯನ್ನು ನನಗೆ ನೀಡುವಂತೆ ತಿಳಿಸಿದ್ದೇನೆ. ಇಲ್ಲಿ ಯಾರೇ ಒತ್ತುವರಿ ಮಾಡಿದ್ದರೂ ಅದನ್ನು ಬಿಡುವುದಿಲ್ಲ. ರುದ್ರಭೂಮಿಗೆ ಮೀಸಲಿಟ್ಟ ಜಾಗವನ್ನು ಯಾರೂ ಸಹ ಕಬಳಿಸುವಂತಿಲ್ಲ. ನಿಮಗೆ ನೀಡಿರುವ ಸಾಗುವಳಿಯಲ್ಲಿ ಎಷ್ಟು ಜಮೀನು ಮಂಜೂರಾಗುತ್ತದೆ ಅಷ್ಟಕ್ಕೆ ಮಾತ್ರ ಅವರಿಗೆ ಅವಕಾಶ ಇರುತ್ತದೆ. ಅದನ್ನು ಬಿಟ್ಟು ಹೆಚ್ಚುವರಿ ಒತ್ತುವರಿ ಮಾಡಿದರೆ ಅದನ್ನು ಹಿಂಪಡೆಯುವ ಅಧಿಕಾರ ನಮಗಿದೆ. ಇಲ್ಲಿ ಯಾವುದೇ ಗಲಾಟೆಯ ಅವಕಾಶ ನೀಡದೆ ಸೌಜನ್ಯದಿಂದ ವರ್ತಿಸಿ ಎಂದು ಗ್ರಾಮಸ್ಥರಿಗೆ ತಿಳಿಸಿ ಪ್ರತಿಭಟನೆ ಮಾಡದಂತೆ ಹೇಳಿದರು. ಇಲ್ಲಿ 20 ಷರತ್ತಿದ್ದಾವೆ, 12 ಷರತ್ತಿದ್ದಾವಲ್ಲ, ಇದರಲ್ಲಿ ಇನ್ನು ಚೆನ್ನಾಗಿ ಒಂದ್ಸಲ ಓದ್ಕೊಳ್ಳಿ ಆಯಿತಾ. ಸೊ ನೀವೇನು ಮಾಡ್ತಿರಲಿಲ್ಲ ಅದರಲ್ಲಿ ಇದ್ರಲ್ಲಿ ಮ್ಯಾಕ್ಸಿಮಮ್ ಷರತ್ತುಗಳು ವೈಲೇಷನ್ ಮಾಡಿದ್ರೆ ನಾನು ಈ ಸಾಗುವಳಿನ ಕ್ಯಾನ್ಸಲ್ ಮಾಡಿ ವಾಪಸ್ ನಾನು ತಗೋಬೋದು. ಇದು ಏನು ನಿಮ್ಮ ಸಾಗುವಳಿ ಕೊಟ್ಟಿದ್ದ ಜಮೀನು ಬಗ್ಗೆ ಆಯಿತು ಒಂದೇದು. ಇನ್ನು ಅಪ್ಲಿಕೇಶನ್ ಹಾಕೊಂಡು ಬಿಟ್ಬಿಡಿ, ಅಪ್ಲಿಕೇಶನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಮೇಡಮ್, ಕ್ಯಾನ್ಸಲ್ ಮಾಡಿ ಹೋಗಿದ್ದಾರೆ. ಒಂದು ಅಪ್ಲಿಕೇಶನ್ ಓದಿಲ್ಲ ತಾವು ಎಕ್ಸ್ಟ್ರಾ ಜಮೀನು ಹೊಡೆದುಕೊಂಡು ತಪ್ಪಾಗ್ತದೆ. ಸೊ ನೀವು ಕಾನೂನಿಗೆ ಗೌರವ ಕೊಡ್ತೀವಿ ಅಂತ ಏನು ಸಾಗುವಳಿ ಚೀಟಿ ಇದೆಯಲ್ಲ ನಾನು ಕ್ಯಾನ್ಸಲ್ ಮಾಡ್ತಾ ಇಲ್ಲ. ನೀವೇನು ಇದಿಲ್ಲ, ನಿಮ್ಗೇನು ಒಂದು ಎಷ್ಟು ಮಂಜೂರಿ ಇದೆ ಸಾಗುವಳಿ ಚೀಟಿ ಅಷ್ಟಕ್ಕೆ ಸೀಮಿತವಾಗಿ ವ್ಯವಸಾಯ ಮಾಡಿ. ಈಗ ಸರ್ವೆಗೆ ಹಾಕ್ತೀನಿ ನಾನು, ನಿಮ್ದೇನಿರ್ತದೆ ನಿಮ್ಮ ಸೀಮೆಗಳನ್ನು ಗುರುತಿಸ್ಕೊಳ್ಳಿ, ಅಲ್ಕಲ್ಲಿ ಹಾಕ್ಕೊಳ್ಳಿ. ಉಳಿದ ಭೂಮಿಗೆ ಯಾವುದು ಆಲ್ಟರ್ ಮಾಡೋಂಗಿಲ್ಲ. ಆಲ್ಟರ್ ಮಾಡೋದು ಆದಾದರೆ ನಾನು ಕಂಪ್ಲೀಟಾಗಿ ಇದು ಅದು ಕಳ್ಕೊಡ್ತೇನೆ. ಓಕೆ, ಸೊ ಇಶ್ಯೂ ಮಾಡಬೇಕು. ಇವದೆಷ್ಟಿದೆ ಅಷ್ಟು ಯಾವ ಸೆಕ್ರೆಟರಿ ನನ್ನ ನೋಡಿದ್ದೀರಾ ನೀವು? ಮತ್ತೆ ಹೆಂಗ ಈಗ ನೀವು ಸುಮ್ಮನೆ ಈಗ ಎಲ್ಲರೂ ಮೀಟಿಂಗ್ ಸೇರಿದ್ದು ಈ 53 ಸರ್ವೆ ನಂಬರ್ ಸಲುವಾಗಿ. ಆಮೇಲೆ ನೀವು ಜಗಳಾಡಿ ಯಾರು ಜಗಳ ನೀವು ಯಾಕೆ ಮಾತಾಡ್ತೀವಿ? ಯಾಕೆ ಹೇಳ್ತೀನಿ ಅಂದ್ರೆ ಒಂದು ನಿಮಿಷ ಸಮಾನ 1992ರಿಂದ ಯಾರ್ಯಾರು ಡೆತ್ ಆಗಿದ್ದಾರೆ, ಅದಕ್ಕಿಂತ ಮೊದಲು ನಮ್ಗೆ ಸಿಗಲ್ಲ, ಯಾರ್ಯಾರು ಡೆತ್ ಆಗಿದ್ದಾರೆ ಬರ್ಕೊಳ್ಳಿ ಅವ್ರದ್ದು. ನಾವು 2 ರೀತಿ ಪಾವತಿ ಖಾತೆ ಮಾಡ್ತೀವಿ. ಒಂದು ಎಷ್ಟು ಜನರದ್ದು ಒಂದು ಒಬ್ಬ RTC ಓನರು ಡೆತ್ ಆದ ಅಂದರೆ ಅವ್ರದ್ದು ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಈಕ್ವಲ್ ರೈಟ್ಸ್ ಬರ್ತದೆ, ಎಲ್ಲರೂ ರೈಟ್ಸ್ ಬರ್ತದೆ, ಈಕ್ವಲ್ ರೈಟ್ಸ್ ಬರ್ತದೆ, ಎಲ್ಲರೂ ಸಮಾನ ಹಕ್ಕು ಬರ್ತದೆ. ಆವಾಗ ನೀವೇನು ಮಾಡ್ತೀರಿ ಅಂದರೆ, ಕೆಲವೊಮ್ಮೆ ಹೆಣ್ಮಕ್ಳು ನಮಗೆ ಬೇಡ ಜಮೀನು ನಮ್ಮ ಅಣ್ಣನ ಹೆಸರಲ್ಲಿ ಇರಲಿ ಅಥವಾ ನಮ್ಮ ತಾಯಿ ಹೆಸರಲ್ಲಿ ಇರಲಿ ಅಂತ ಹೇಳ್ತೀವಿ. ಆವಾಗ ನೀವೇನು ಮಾಡ್ತೀರಿ, ವಂಶವೃಕ್ಷದಲ್ಲಿ ಎಲ್ಲರನ್ನೂ ತೋರಿಸ್ತೀರಿ, ವಂಶವೃಕ್ಷದಲ್ಲಿ ಎಲ್ಲರನ್ನೂ ತೋರಿಸ್ತೀವಿ. ಆದರೆ ನಿಮಗೆ ಬೇಕಾಗಿರ್ತದೆ ನಮ್ಮ ತಾಯಿ ಹೆಸರಲ್ಲಿ ಮಾತ್ರ ಇರಲಿ. ನಮಗೆ ಇವ್ರು ಪಸಂದಿಲ್ಲ ಅಂತಂದರೆ ನಂದು ಅಲ್ಲಿ EFS ಕೌಂಟರ್ ಮಾಡಿದ್ದೀನಿ, ನನ್ನ ಇದರಲ್ಲಿ ಯಾವುದು ಇಲ್ಲ ಆಲ್ಬಿಟ್ ಇಲ್ಲ ಇದೆಲ್ಲ ಮಾಡಿ ನೀವು ನಿಮ್ಮ DTಗೆ ವಂಶವೃಕ್ಷಕ್ಕೆ ಹಾಕಿದ್ದು 3 ದಿನದಲ್ಲಿ ವಂಶವೃಕ್ಷ ಕೊಡಬೇಕು ಅವ್ರಿಗೆ. ಇದು ಬೋವಿ ಕಾಲನಿ, ಇದು ಯಾವ್ದು ಪೊನ್ನನಾಥಪುರ ಬೋವಿ ಪೊನ್ನಪುರ, ಯಾವ ಪಾವತಿ ಖಾತೆ ಎಲಿಜಿಬಲ್ ಇದು ಉಳಿಬಾರ್ದು. ನಾನು ಇನ್ನೊಂದು ಬರ್ತೀನಿ, ಇದೆಲ್ಲ ಮುಗಿದ ಮೇಲೆ ಬರ್ತೀನಿ, ಯಾಕಂದ್ರೆ ನನಗೆ ಇಲ್ಲಿ ಕಂದಾಯ ಗ್ರಾಮ ಮಾಡೋದಿಲ್ಲ. ಆವಾಗ ನನಗೆ ಇಲ್ಲಿ ಕೇಸ್ಗಳು ಸಿಗಬಾರ್ದು. ನೀನು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗು. ಒಂದು ಎರಡನೇ ನಿಮ್ಮ ಕಂದಾಯ ಗ್ರಾಮದ ಏನಂತಪ್ಪ ಇಲ್ಲಿ ಒಳಗಾಗಿ 70 ಇಲ್ಲಿ 70 ಕೊಡ್ತೀನಿ. ಮತ್ತೇನಾದ್ರು ಇಶ್ಯೂ ಇದ್ರೆ ತಗೊಂಡ್ಬನ್ನಿ. ಈ ಸಂದರ್ಭದಲ್ಲಿ ಯಲಹಂಕ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ, ವೆಂಕಟಬೋವಿ, ಚೌಡಬೋವಿ, ಪರಮೇಶ್, ವೆಂಕಟೇಶ್, ಧರ್ಮಬೋವಿ, ವೆಂಕಟಮ್ಮ, ಸಂಕಮ್ಮ, ಪೆದ್ದಮ್ಮ,
ನಂಜಮ್ಮ, ಪಾರ್ವತಿ ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲಾಧಿಕಾರಿಗಳ ಆದೇಶದಂತೆ ಶ್ರೀ ಚನ್ನಕೇಶವ ದೇವಾಲಯದ ಮುಂಭಾಗ ಪ್ರವಾಸಿಗರ ಹಾಗೂ ಸಾರ್ವಜನಿಕರು ಎಲ್ಲ ರೀತಿ ವಾಹನಗಳ ನಿಲುಗಡೆ ಕಡಿವಾಣ ಹಾಕುವ ನಿರ್ಧಾರ ಸರಿಯಾಗಿದ್ದರೂ ಈ ಆದೇಶ ಪಾಲನೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವವರು ಯಾರು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ತಾಣವಾಗಿ ಬೇಲೂರಿನ ಶ್ರೀ ಚನ್ನಕೇಶವ ದೇಗುಲ ಪಾತ್ರವಾಗಿದೆ. ಆದರೆ ದೇಗುಲದ ಮುಂಭಾಗ ಮನಸ್ಸಿಗೆ ಬಂದಂತೆ ಪ್ರವಾಸಿಗರು, ಸಾರ್ವಜನಿಕರು ತಮ್ಮ ವಾಹನವನ್ನು ನಿಲುಗಡೆ ಮಾಡಿ ತೆರಳುತ್ತಿದ್ದರು. ಇದರಿಂದ ದೇಗುಲ ಸೌಂದರ್ಯ, ಪ್ರವಾಸಿಗರ ಭದ್ರತೆ ಮತ್ತು ಸಾಂಸ್ಕೃತಿಕ ಶಿಸ್ತಿಗೆ ಧಕ್ಕೆಯಾಗುತ್ತಿತ್ತು. ಪಾರ್ಕಿಂಗ್ ಗುತ್ತಿಗೆದಾರರು ದೇಗುಲದ ಮುಂಭಾಗದಲ್ಲಿ ಸುಂಕ ವಸೂಲಾತಿ ಮಾಡುತ್ತಿದ್ದು, ಇದರಿಂದ ವಾಹನ ದಟ್ಟಣೆ ಉಂಟಾಗಿ ಪ್ರವಾಸಿಗರು, ಭಕ್ತರು ಕಿರಿಕಿರಿ ಅನುಭವಿಸುವಂತಾಗಿತ್ತು. ಶ್ರೀ ಚನ್ನಕೇಶವ ದೇಗುಲ ಮುಂಭಾಗ ವಾಹನ ನಿಲುಗಡೆ ಮಾಡದಂತೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡುತ್ತಿದ್ದಂತೆ ದೇಗುಲದ ಸಿಬ್ಬಂದಿಗಳು ಪ್ರವಾಸಿಗರ, ಸಾರ್ವಜನಿಕರ ವಾಹನಗಳನ್ನು ದೇಗುಲ ಹಿಂಭಾಗ ಇರುವ ನಿಲುಗಡೆ ಜಾಗಕ್ಕೆ ಕಳುಹಿಸಲು ಹರಸಾಹಸ ಪಡುತ್ತಿದ್ದರು. ನಾವು ದೇಗುಲಕ್ಕೆ ಬಂದಾಗ ಇಲ್ಲೇ ಪಾರ್ಕಿಂಗ್ ಮಾಡುತ್ತಿದ್ದು, ಈಗ ನಿಲ್ಲಿಸಬಾರದು ಎಂದು ಹೇಳಲು ನೀವು ಯಾರು ಎಂದು ಕೆಲ ಪ್ರವಾಸಿಗರು ಧಮಕಿ ಹಾಕುತ್ತಿದ್ದರು. ಸಾಮಾನ್ಯ ವಸ್ತ್ರದಲ್ಲಿರುವ ದೇಗುಲ ಸಿಬ್ಬಂದಿಗಳು ದೇಗುಲ ವಾಹನ ಮುಂಭಾಗ ನಿಲುಗಡೆ ಅಡ್ಡಿಪಡಿಸಿದಾಗ ನೀವು ಯಾರು ನಮಗೆ ಹೇಳಲು ಎಂದು ಕಿಡಿಕಾರುತ್ತಿದ್ದು ಕಂಡುಬಂದಿತು. ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಬರುವ ಪ್ರವಾಸಿಗರು ಹಾಗೂ ಭಕ್ತರಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ಮತ್ತು ದೇಗುಲದ ಶಿಲ್ಪಕಲೆಗಳ ಬಗ್ಗೆ ತೀವ್ರ ನಿಗಾವಹಿಸಲು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿ ಮಿತ್ರರು ಎಂಬ ಯೋಜನೆಯಡಿ 4 ಮಂದಿಯನ್ನ ರಕ್ಷಣಾ ಸಿಬ್ಬಂದಿಯಾಗಿ ನೇಮಕ ಮಾಡಲಾಗಿದೆ. ಆದರೆ ಈ 4 ಮಂದಿ ಪ್ರವಾಸಿ ಮಿತ್ರರು ದೇಗುಲಕ್ಕೆ ಭೇಟಿ ನೀಡುವವರೆಗೆ ಯಾವುದೇ ಮಾಹಿತಿ ನೀಡುವುದಿಲ್ಲ ಮತ್ತು ದೇಗುಲದ ಭದ್ರತೆ ಬಗ್ಗೆ ಅಷ್ಟಾಗಿ ಕಾಳಜಿ ವಹಿಸುತ್ತಿಲ್ಲ. ಬೆಳಗ್ಗೆಯಿಂದ ಸಂಜೆಯವರೆಗೂ ಚನ್ನಕೇಶವ ಪದ್ಮಾವತಿ ಗರ್ಭಗುಡಿಯ ಮುಂದೆಯೇ ನಿಂತು ಕರ್ತವ್ಯ ಮುಗಿಸುತ್ತಿದ್ದಾರೆ ಎಂಬುದಾಗಿ ನಾಗರಿಕರ ಆರೋಪವಾಗಿದೆ. ವಾಹನ ನಿಲುಗಡೆ ಕಿರಿಕಿರಿ ತಪ್ಪಿಸುವ ನಿಟ್ಟಿನಲ್ಲಿ ಹಾಗೂ ಸಾರ್ವಜನಿಕರ, ಪ್ರವಾಸಿಗರ ಹಿತದೃಷ್ಟಿಯಿಂದ ಶ್ರೀ ಚನ್ನಕೇಶವ ದೇವಾಲಯದ ಮುಂಭಾಗ ಪ್ರವಾಸಿಗರ ಹಾಗೂ ಸಾರ್ವಜನಿಕರ ಎಲ್ಲ ರೀತಿಯ ವಾಹನಗಳ ನಿಲುಗಡೆಯನ್ನ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಲತಾ ಕುಮಾರಿ ಅವರು ನಿಷೇಧಿಸಿ ಆದೇಶಿಸಿರುವುದು ಸ್ವಾಗತಾರ್ಹ. ಆದರೆ ದೇಗುಲದ ಸಿಬ್ಬಂದಿಗಳನ್ನ ವಾಹನ ನಿಲುಗಡೆಗೆ ನೇಮಿಸಿರುವುದು ಎಷ್ಟರ ಮಟ್ಟಿಗೆ ಸರಿ? ಪ್ರವಾಸಿಗರು, ಸಾರ್ವಜನಿಕರು ಇವರ ಮಾತಿಗೆ ಬೆಲೆ ಕೊಡುವುದಿಲ್ಲ. ಪ್ರವಾಸೋದ್ಯಮ ಇಲಾಖೆ ನೇಮಿಸಿರುವ 4 ಮಂದಿ ಪ್ರವಾಸಿ ಮಿತ್ರರು ದೇಗುಲದ ಗರ್ಭಗುಡಿಯಲ್ಲಿ ಇರುತ್ತಾರೆ ಎಂಬ ದೂರಿದೆ. ಕಾಕಿ ಸಮವಸ್ತ್ರದಲ್ಲಿರುವ ಪ್ರವಾಸಿ ಮಿತ್ರರನ್ನ ಬಳಸಿಕೊಂಡು ದೇಗುಲ ಹಿಂಭಾಗ ವಾಹನ ನಿಲುಗಡೆ ಆದೇಶವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿ ಎಂದು ತಾಲೂಕು ಕರವೇ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ VS ಬೋಚೇಗೌಡ ಆಗ್ರಹಿಸಿದ್ದಾರೆ. ದೇವಸ್ಥಾನ ಇದೆ, ಹಳೆಬೀಡು ಇದೆ, ಇಲ್ಲಿ ಹಲ್ಮಿಡಿ ಇದೆ, ಹಾಗೆ ಯಕ್ಷಿಯಲ್ಲಿ ಇದಿದೆ, ಧ್ವಜಾರೋಹಣ ನಡೀತಾ ಇದೆ. ಇಂಥ ಕಡೆ ಹೋಗಿ ನೀವು ಹೇಳಿ ಅಂತರ್ನ ಸಲಹೆ ಕೊಟ್ಟರೆ ಎಲ್ಲ ಪ್ರವಾಸೋದ್ಯಮ ಎಲ್ಲ ತಾಲೂಕಲ್ಲೂ ಅಲ್ಲ ಎಲ್ಲ ಕಡೆನೂ ಒಂದು ಪ್ರವಾಸಿಗರು ಹೋಗಿ ಬೇಲೂರ ಒಂದು ಇರತಕ್ಕಂಥ ಸುಂದರ ಸ್ಥಳಗಳನ್ನ ಸವಿತಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನದಲ್ಲಿ ಮುಂದುವರೆದ ತೆರವು ಕಾರ್ಯಾಚರಣೆ. ಮಹಾವೀರ ವೃತ್ತದಲ್ಲಿನ ಅನಧಿಕೃತ ಹಣ್ಣಿನ ಅಂಗಡಿಗಳ ತೆರವು. ಮಹಾನಗರ ಪಾಲಿಕೆ ಆರೋಗ್ಯಾಧಿಕಾರಿ ದೀಪು ನೇತೃತ್ವದಲ್ಲಿ ತೆರವು ಕಾರ್ಯ. ನೆಪ ಮಾತ್ರಕ್ಕೆ ಹಂಸ್ ನಿರ್ಮಾಣ ಮಾಡಿರುವ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಗರದ BM ರಸ್ತೆಯಲ್ಲಿ ದಿನೇ ದಿನೇ ಹೆಚ್ಚಾದ ಅಪಘಾತ. ಮಹಾನಗರ ಪಾಲಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಸಮಾವೇಶಕ್ಕೆ ಬಂದವರಿಗೆ ಇನ್ನೂ ಕೂಡ ಸೌಲಭ್ಯ ಸಿಗದೆ ನಿತ್ಯ ಸರ್ಕಾರಿ ಕಚೇರಿಗೆ ಅಲೆದಾಟ. ಕಾಂಗ್ರೆಸ್ ಸರ್ಕಾರವು ಕಳೆದ 2.5 ವರ್ಷದಲ್ಲಿ ಜಿಲ್ಲೆಗೆ ಎಷ್ಟು ಅನುದಾನ ಮಂಜೂರು ಮಾಡಿದೆ? ಉದ್ಘಾಟನೆಗೊಂಡಿರುವ ಕಾಮಗಾರಿಗಳಿಗೆ ಸರ್ಕಾರದ ಅನುದಾನ ಎಷ್ಟು? ಮಾಜಿ ಶಾಸಕ HK ಕುಮಾರಸ್ವಾಮಿ ಆಕ್ರೋಶ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.